ओम शांति। ओम शांति। ओम शांति। मुरली डे अप्रैल 25, 2022 प्रातः मुरली बाप दादा मधुबन। मीठे बच्चे, पुरानी देह और देह के संबंधी जो एक दो को दुख देने वाले हैं, उन सबको भूल एक बाप को याद करो, ಶ್ರೀಮತ್ पर ಚಲೋ. ತಂದೆ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಹಳೆಯ ದೇಹ ಹಾಗೂ ದೇಹದ ಸಂಬಂಧಿ ಹಳೆಯ ದೇಹ ಹಾಗೂ ದೇಹದ ಸಂಬಂಧಿಗಳಿಂದ ಯಾವುದು ದುಃಖ ಸಿಗ್ತಾ ಇದೆ, ಯಾರು ದುಃಖ ಕೊಡುವಂಥವರಿದ್ದಾರೋ ಅವರನ್ನು ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಿ ಶ್ರೀಮತದಂತೆ ನಡೆಯಿರಿ ಅಂತ ಹೇಳ್ತಿದ್ದಾರೆ. ದುಃಖ ಕೊಡುವುದು ಯಾವುದಾಗಿದೆ? ಈ ಹಳೆ ದೇಹದ ಸಂಬಂಧಿ ಅಲ್ವಾ, ಅವರನ್ನು ಮರೆತು ನಾವು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಹಾಗೂ ಶ್ರೀಮತದಂತೆ ನಡಿಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಪ್ರಶ್ನೆ, ಬಾಪ್ ಕೆ ಸಾಥ್, ಇವತ್ತಿನ ಪ್ರಶ್ನೆಯಾಗಿದೆ, बाप के साथ साथ वापस चलने के लिए बाप की किस श्रीमत का पालना करनी पड़े. ತಂದೆಯ ಜೊತೆ ಜೊತೆ ವಾಪಸ್ ಮನೆಗೆ ಹೋಗಬೇಕೆಂದರೆ, ತಂದೆಯ ಜೊತೆಯಲ್ಲೇ ವಾಪಸ್ ಮನೆಗೆ ಹೋಗಬೇಕೆಂದರೆ ತಂದೆಯ ಯಾವ ಶ್ರೀಮತವನ್ನು ಪಾಲನೆ ಮಾಡಬೇಕು? उत्तर, बाप की श्रीमत है बच्चे, पवित्र बनो, ज्ञान की पूरी धारणा कर अपनी कर्मातीत अवस्था बनाओ, तब साथ साथ वापस चल सकेंगे. कर्मातीत नहीं बने तो बीच में रुककर सजाएं खानी पड़ेगी. कयामत के समय कई आत्माएं शरीर छोड़ भटकती हैं. साथ में जाने के बजाय यहाँ ही पहले सजा भोग हिसाब चुप्त करती है. इसलिए बाप की श्रीमत है बच्चे, सिर पर जो पापों का बोझा है, पुराने हिसाब किताब है, सब ಯೋಗ ಬಲ್ ಸೇ ಬಸಿ. ತಂದೆ ಹೇಳ್ತಿದ್ದಾರೆ, ತಂದೆ ಶ್ರೀಮತವಾಗಿದೆ ಮಕ್ಕಳೇ, ಪವಿತ್ರರಾಗಿ ಹೇಳ್ತಾರೆ. ಪವಿತ್ರರಾಗಿ ಜ್ಞಾನದ ಪೂರ್ಣ ಧಾರಣೆಯನ್ನು ಮಾಡಿದಾಗ ಕರ್ಮಾತೀತ ಸ್ಥಿತಿಯೂ ಕೂಡ ಆಗುತ್ತೆ. ಆಗ ನೀವು ತಂದೆಯ ಜೊತೆಯಲ್ಲೇ ವಾಪಸ್ ಮನೆಗೆ ಹೋಗಲು ಸಾಧ್ಯ. ಕರ್ಮಾತೀತರಾಗಿಲ್ಲ ಅಂದ್ರೆ ಏನಾಗುತ್ತೆ? ಇಲ್ಲೇ ಶಿಕ್ಷೆಗಳನ್ನು ಪಡಿಬೇಕಾಗುತ್ತೆ ಅಂತ ಹೇಳ್ತಾರೆ ಬಾಬಾ. ಮೃತ್ಯುವಿನ ಸಮಯದಲ್ಲಿ ಅನೇಕ ಆತ್ಮರು ಶರೀರವನ್ನು ಬಿಟ್ಟು ಎಷ್ಟೊಂದು ಅಲೆದಾಡುತ್ತಿರ್ತಾರೆ, ಆದರೆ ಅವ್ರ ಜೊತೆಯಲ್ಲಿ ಹೋಗುವುದಿಲ್ಲ. ಏಕೆ? ಅವ್ರಿಗೆ ಇನ್ನೂ ಲೆಕ್ಕಾಚಾರ ಇರುತ್ತೆ. ಅದಕ್ಕೋಸ್ಕರ ಅವ್ರ ಲೆಕ್ಕಾಚಾರನ ಭೋಗಿಸೇ ಹೋಗಬೇಕು. ಆದ್ದರಿಂದ ತಂದೆ ಶ್ರೀಮತವಾಗಿದೆ ಮಕ್ಕಳೇ, ನಿಮ್ಮ ತಲೆ ಮೇಲೆ ಈಗ ಪಾಪದ ಬೋಜ ಇದೆ, ಪಾಪದ ಭಾರ ಇದೆ, ಹೊರೆ ಇದೆ. ಈ ಹಳೆಯ ಲೆಕ್ಕಾಚಾರವನ್ನು ಯೋಗ ಬಲದಿಂದ ಭಸ್ಮ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಗೀತ್, ಓ ದೂರ್ ಕೆ ಮುಸಾಫಿರ್, ಹಾಡಾಗಿದೆ. ಓ ದೂರ ಪ್ರಯಾಣಿಕನೇ, ಯಾತ್ರಿಕನೇ. ओम शांति. अभी तुम ब्राह्मणों की बुद्धि से सर्वव्यापी का ज्ञान तो निकल गया है. यह तो अच्छी रीति समझाया जाता है कि परमपिता परमात्मा जो प्रजापिता ब्रह्मा द्वारा नई रचना रचते हैं, वह ठहरता रचयिता जिसको परमात्मा कहा जाता है. ಈಗ ನೀವು ಬ್ರಾಹ್ಮಣರ ಬುದ್ಧಿಯಲ್ಲಿದೆ, ಸರ್ವವ್ಯಾಪಿ ಎನ್ನುವ ಜ್ಞಾನ ಈಗ ನಿಮ್ಮ ಬುದ್ಧಿಯಿಂದ ಹೊರಟೋಗ್ಬಿಟ್ಟಿದೆ. ಏಕೆ? ಪರಮಾತ್ಮ ಸರ್ವವ್ಯಾಪಿ ಅಲ್ಲ, ಅವರು ನಿರಾಕಾರ ಪರಮಪಿತ ಪರಮಾತ್ಮ ಆಗಿದ್ದಾರೆ.
ಅಂತ ನಮಗೆ ಅರ್ಥ ಆಯ್ತು. ಅವರೇ ಪರಂಪಿತ ಪರಮಾತ್ಮ, ಯಾರು ಪ್ರಜಾಪಿತ ಬ್ರಹ್ಮನಿಂದ ಬಂದು ಹೊಸ ರಚನೆಯನ್ನು ರಚಿಸ್ತಾರೆ, ಅವರು ರಚಯಿತ ಆದರು ಎನ್ನುವಂಥ ಪರಿಚಯ ನಮಗೆ ಗೊತ್ತಿದೆ. यह भी बच्चे जानते हैं कि वह आते हैं आकर बच्चों को अपना बनाते. ಇದು ಸಹ ನಿಮಗೆ ಗೊತ್ತಿದೆ, ತಂದೆ ಬರುತ್ತಾರೆ, ತಂದೆ ಯಾವಾಗ ಬರುತ್ತಾರೋ ಆಗ ಮಕ್ಕಳನ್ನು ಕೂಡ ತಮ್ಮವರಾಗಿ ಮಾಡಿಕೊಳ್ಳುತ್ತಾರೆ. ಮಾಯಾಸೆ ಲಿಬ್ರೇಟ್ ಕರ್ತೆ ಹೇ, ಮಾಯಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡುತ್ತಾರೆ. पुराने देह सहित जो भी मित्र संबंधी आदि है, जो एक दो को दुख देने वाले हैं, उनको क्या करना है? भूलना है. ದೇಹ ಹಾಗೂ ದೇಹದ ಸಂಬಂಧಿ ಯಾರೆಲ್ಲರೂ ದುಃಖವನ್ನು ಕೊಡುತ್ತಾರೋ ಅವರನ್ನು ಮರಿಬೇಕು. जैसे कोई बूढ़ा होता है तो उनको मित्र संबंधी आदि कहते हैं राम जपो. अब वह भी झूठी बात बताते हैं, ना खुद जानते हैं ना उनकी बुद्धि में परमात्मा की याद ठहरती. समझते हैं परमात्मा सर्वव्यापी है. ಹೀಗೆ ವಯಸ್ಸಾಗಿರುವಂಥವ್ರು ಇದ್ದಾರೆ ಅಂತ ಅಂದ್ಕೊಳ್ಳಿ. ಅವ್ರೇನು ಹೇಳ್ತಾರೆ, ಎಲ್ಲರೂ ನೆನಪು ಮಾಡಿ, ಎಲ್ಲರೂ ನೋಡಿ, ಎಲ್ಲರ ಜೊತೆ ಎಂಜಾಯ್ ಮಾಡಿ ಅಂತಾರೆ. ಇಲ್ಲ ಅಲ್ವ, ಏನು ಮಾಡ್ತಾರೆ? ವಯಸ್ಸಾಗಿದೆ, ಭಗವಂತನ ಸ್ಮರಣೆ ಮಾಡಿ, ರಾಮಸ್ಮರಣೆ ಮಾಡಿ ಅಂತ ಹೇಳ್ತಾರೆ. ಅದು ಕೂಡ ಏನಾಗಿದೆ? ಸುಳ್ಳಿನ ಮಾತು ಅಂತ ಹೇಳ್ತಾರೆ. ಏಕೆ ಅಂತಂದರೆ ಅವರು ಸ್ವಯಂವನ್ನು ಕೂಡ ತಿಳಿದುಕೊಳ್ಳೋದಿಲ್ಲ ಹಾಗೂ ಪರಮಾತ್ಮನನ್ನು ಕೂಡ ತಿಳಿದುಕೊಳ್ಳೋದಿಲ್ಲ. ಕೇಳೋ ಜಪಿಸೋದ್ರಿಂದ ಏನೂ ಇಲ್ಲ, ಆದರೆ ಕೇಳ ಭಕ್ತಿ ಮಾರ್ಗದಲ್ಲಿ ಇಷ್ಟಂತೂ ಅವ್ರಿಗೆ ಗೊತ್ತಿದೆ, ಭಗವಂತನ ನೆನಪು ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ, ಅದಕ್ಕೋಸ್ಕರವನ್ನು ಜಪಿಸ್ತಾರೆ ಅಷ್ಟೇ. ಆದರೆ ಇದರಿಂದ ಪರಮಾತ್ಮ ಸರ್ವವ್ಯಾಪಿ ಅಲ್ಲ ಎನ್ನುವಂಥ ಮಾತು ಕೂಡ ಅವ್ರಿಗೆ ನೆನಪಿರುವುದಿಲ್ಲ. एक तरफ गाते हैं दूर के मुसाफिर, आत्माएं दूर से आकर शरीर धारण कर अपना अपना पाठ बजाती है. यह सब बातें मनुष्य के लिए ही समझाई जाती है. मनुष्य शिव का मंदिर बनाते हैं, पूजा करते हैं, फिर भी यहाँ वहाँ ढूंढते रहते हैं. क्या देते हैं? हमारे तुम्हारे सब में व्यापक है. उनको ऑर्फन कहते हैं, धनी को ना जानने वाले. याद करते हैं है भगवान, परंतु जानते नहीं. ಭಕ್ತಿ ಮಾರ್ಗದಲ್ಲಿ ಒಂದು ಕಡೆ ಹೇಳ್ತಾರೆ, ಹೇ ದೂರದ ಪ್ರಯಾಣಿಕನೇ ಅಂತ. ಆತ್ಮರೆಲ್ಲರೂ ಕೂಡ ದೂರದಿಂದ ಬಂದು ತಮ್ಮ ತಮ್ಮ ಪಾತ್ರವನ್ನು ತೆಗೆದುಕೊಂಡು ಪಾತ್ರ ಅಭಿನಯಿಸುತ್ತಾರೆ ಅಂತ ಮನುಷ್ಯರು ಇಷ್ಟು ಮಾತನ್ನು ಮಾತ್ರ ತಿಳ್ಕೊಂಡಿದ್ದಾರೆ. ಆದರೆ ಬಾಬಾ ಹೇಳ್ತಾರೆ, ಮನುಷ್ಯರು ಶಿವನ ಮಂದಿರಕ್ಕೆ ಹೋಗಿ ಪೂಜೆ ಮಾಡ್ತಾರೆ. ಒಂದು ಕಡೆ ಪೂಜೆನೂ ಮಾಡ್ತಾರೆ, ಇನ್ನೊಂದು ಕಡೆ ಎಲ್ಲ ಕಡೆ ಹೋಗಿ ಅಲಿದಾಡ್ತಾ ಇರ್ತಾರೆ, ಭಗವಂತನ ಹುಡುಕ್ತಾ ಇರ್ತಾರೆ ಅಂತ ಹೇಳ್ತಾರೆ ಬಾಬಾ. ಯಾಕೆ ಮಂದಿರಕ್ಕೆ ನಾವು ಹೋಗ್ತೀವಿ? ಭಗವಂತ ಅಲ್ಲಿದ್ದಾರೆ ಅಂತ ತಾನೆ. ಆದರೂ ಕೂಡ ನಾವು ಯಾಕೆ ಹೊರಗಡೆ ಹೋಗಿ ಹುಡುಕ್ತಾ ಇದ್ದೀವಿ, ಭಗವಂತ ಎಲ್ಲಿದ್ದಾರೆ ಅಂತ ತಿಳಿಸ್ತಿದ್ದಾರೆ ಬಾಬಾ. ಇನ್ನೂ ಆ ಥರ ಹುಡುಕಿ ಭಗವಂತ ಸಿಗದೇ ಇರುವಂಥ ಕಾರಣ ಏನು ಹೇಳ್ಬಿಡ್ತಾರೆ, ನಿಮ್ಮಲ್ಲೂ ನಮ್ಮಲ್ಲೂ ಭಗವಂತ ವ್ಯಾಪಕ ಆಗಿದ್ದಾರೆ ಅಂತ ಹೇಳ್ಬಿಡ್ತಾರೆ. ಅವರನ್ನು ಬಾಬಾ ಹೇಳ್ತಾರೆ, ಯಾರು ತಂದೆಯನ್ನು ತಿಳಿದುಕೊಳ್ಳೋದಿಲ್ವೋ, ತಂದೆ ತಾಯಿಯನ್ನು ತಿಳಿದುಕೊಳ್ಳೋದಿಲ್ವೋ ಅವರನ್ನೇ ಅಂತ ಹೇಳ್ತಾರೆ, ಅನಾಥರು ಅಂತಲೇ ಹೇಳ್ತಾರೆ. ಇಲ್ಲಿವರೆಗೂ ನಾವೆಲ್ಲರೂ ಕೂಡ ಅನಾಥರಾಗ್ಬಿಟ್ವಿ, ಏಕೆಂದರೆ ಕೇವಲ ಕರೆದ್ವಷ್ಟೇ ಭಗವಂತ ಅಂತ, ಆದರೆ ಅವರನ್ನು ನಾವು ತಿಳಿದುಕೊಂಡಿಲ್ಲ ಅಂತ ಹೇಳ್ತಾರೆ. हाथ जोड़ते हैं, समझते हैं वह निराकार है. हमारी आत्मा है भी निराकार. यह शरीर में आत्मा रहती है, परंतु आत्मा को कोई नहीं जानते हैं. कहते भी है भ्रुकुटी के बीच चमकता है अजब सितारा. अगर स्टार है तो फिर इनका बड़ा लिंग क्यों बनाते हैं. ತಂದೆ ಹೇಳ್ತಾ ಇದ್ದಾರೆ, ಎಲ್ಲರೂ ಕೂಡ ಮಂದಿರಕ್ಕೆ ಹೋಗಿ ಕೈ ಜೋಡಿಸಿ ಮುಗಿತಾರೆ ಹೇ ಭಗವಂತ ಅಂತ, ಆದರೆ ಆ ತಂದೆಯನ್ನು ನಿರಾಕಾರವಾಗಿದ್ದಾರೆ ಅಂತ ಯಾರೂ ತಿಳಿದುಕೊಂಡಿಲ್ಲ. ನಾವು ಆತ್ಮರು ಸಹ ಹೆಂಗಿದ್ದೀವಿ? ನಾವು ಆತ್ಮ ಸಾಕಾರಿಯಾಗಿದ್ದೀವಲ್ಲ, ಹೆಂಗಿದ್ದೀವಿ ನಾವೆಲ್ಲರೂ ಕೂಡ? ನಿರಾಕಾರಿ ಆತ್ಮನೇ ಅಂತ ಹೇಳ್ತಿದ್ದಾರೆ. ಆತ್ಮ ಈ ಶರೀರದೊಳಗೆ ಇದೆ, ಆದರೆ ಆ ನಿರಾಕಾರಿ ಆತ್ಮನನ್ನು ಯಾರೂ ತಿಳಿದುಕೊಂಡಿಲ್ಲ. ಆದರೆ ಇಷ್ಟು ಹೇಳಿದ್ದಾರೆ, ಭ್ರುಕುಟಿಯ ಮಧ್ಯದಲ್ಲಿ ಒಂದು ಅವಿನಾಶಿ ಆತ್ಮ ಹೊಳೆಯುತ್ತಿದೆ ಅಂತ. ಆ ಸ್ಟಾರ್, ಆ ಜ್ಯೋತಿಯನ್ನೇ ಒಂದು ದೊಡ್ಡ ಲಿಂಗವಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದರೆ ಯಾಕೆ ಮಾಡಿದ್ರು ಎನ್ನುವುದು ಕೂಡ ಅವರಿಗೆ ಗೊತ್ತಿಲ್ಲ.
आत्मा में ही 84 जन्मों का पाठ है, यह भी नहीं जानते. ಆತ್ಮದಲ್ಲಿ ಎಷ್ಟು ಜನ್ಮಗಳ ಪಾತ್ರ ಇದೆ? 84 ಜನ್ಮಗಳ ಪಾತ್ರವೂ ಕೂಡ ನೋಂದಾವಣೆ ಆಗಿದೆ. ಇದು ಕೂಡ ಅವರಿಗೆ ತಿಳಿದಿಲ್ಲ. इधर उधर ढूंढते धक्के खाते रहते हैं. सबको भगवान कहते हैं. बद्रीनाथ भी भगवान, कृष्ण भी भगवान, पत्थर टिक्कर भी भगवान. तो इतना दूर दूर ढूंढने क्यों जाते हैं? जो हमारे देवी देवता धर्म वाले नहीं होंगे वह ना ब्राह्मण बनेंगे ना उनको धारणा होगी. वह ऐसे ही अच्छा अच्छा कहते रहेंगे. ತಂದೆ ಹೇಳ್ತಾ ಇದ್ದಾರೆ, ಎಲ್ಲರನ್ನೂ ಕೂಡ ಭಗವಂತ ಅಂತ ಹೇಳಿಬಿಟ್ರು. ಬದ್ರಿನಾಥ್ಗೆ ಹೋದ್ರು ಭಗವಂತಾನೆ, ಕೃಷ್ಣ ಹತ್ರ ಹೋಗಿದ್ರು ಕೂಡ ಕೃಷ್ಣನು ಭಗವಂತಾನೆ, ಕಲ್ಲಿನ ಹತ್ರ ಹೋಗಿದ್ರು ಕಲ್ಲು ಭಗವಂತಾನೆ, ಮಣ್ಣಿನ ಹತ್ರ ಹೋದ್ರು ಮಣ್ಣು ಭಗವಂತಾನೆ ಅಂತ. ಈ ರೀತಿ ಎಲ್ಲ ಕಡೆ ಭಗವಂತ ಇದ್ದಾರೆ ಅಂತ ಹೇಳಿದ ಮೇಲೆ ಮತ್ತೆ ನೀವು ಯಾಕೆ ಭಗವಂತನ ಹುಡುಕ್ತಾ ಬಾಗಿಲು ಹತ್ರ ಹೋಗಿ ಮೋಸ ಹೋದ್ರಿ ಅಂತ ಕೇಳ್ತಾ ಇದ್ದಾರೆ. ಯಾರು ದೇವಿ ದೇವತಾ ಧರ್ಮದವ್ರು ಇರೋದಿಲ್ವೋ ಅವರು ಬ್ರಾಹ್ಮಣರು ಆಗೋದಿಲ್ಲ, ಅವ್ರಿಗೆ ಮಾತುಗಳು ಧಾರಣೆಯೂ ಸಹ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಐಸೆ ಈ ಅಚ್ಚೆ ಅಚ್ಚೆ ಕೇತೆ रहेंगे. ಜ್ಞಾನವನ್ನು ಹೇಳಿದಾಗ ಅಂಥವರಿಗೆ ಈ ಜ್ಞಾನ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರಂತೆ. ಆದರೆ ಧಾರಣೆ ಮಾಡೋದಿಲ್ಲ. बाप कहते बच्चे मैं तुमको साथ ले चलूँगा. जब तुम श्रीमत पर चल पहले पवित्र बनेंगे, ज्ञान की धारणा करेंगे, अपनी कर्मातीत अवस्था बनाएंगे, तभी मेरे साथ चलेंगे. ಬಾಬಾ ಹೇಳ್ತಾ ಇದ್ದಾರೆ, ಯಾವಾಗ ನೀವು ನನ್ನ ಶ್ರೀಮದ್ದಂತೆ ನಡೆಯುತ್ತೀರೋ ಅವಾಗ ನೀವು ನನ್ನ ಜೊತೆಯಲ್ಲೇ ಬರಲಿಕ್ಕೆ ಸಾಧ್ಯ ಅಂತ ತಂದೆ ಹೇಳ್ತಾ ಇದ್ದಾರೆ. ನನ್ನ ಜೊತೆಯಲ್ಲಿ ಬರಬೇಕಂದ್ರೆ ಏನಾಗಬೇಕು? ಶ್ರೀಮದ್ದಂತೆ ನಡೀಬೇಕು ಹಾಗೂ ಪವಿತ್ರರಾಗಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. तो बाप कहते हैं बच्चे तुम मेरे साथ चलेंगे तो कर्मातीत अवस्था होनी पड़े. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ನನ್ನ ಜೊತೆಯಲ್ಲಿ ಬರಬೇಕು ಅಂತಂದ್ರೆ ಏನಾಗಬೇಕು? ಕರ್ಮಾತೀತ ಸ್ಥಿತಿ ಬರಲೇಬೇಕು ಅಂತ ಹೇಳ್ತಾರೆ. ಕರ್ಮಾತೀತ ಸ್ಥಿತಿ ಬಂದಾಗ ಮಾತ್ರ ನನ್ನ ಜೊತೆಯಲ್ಲಿ ಬರಲಿಕ್ಕೆ ಸಾಧ್ಯ. ಅದಕ್ಕೆ ಬಾಬಾ ಹೇಳ್ತಾರೆ, ಹೀಗೆ ನೀವೇನು ಮಾಡಿ ಪವಿತ್ರರಾಗಿ, ಇಲ್ಲ ಅಂದರೆ ಎಷ್ಟೊಂದು ಶಿಕ್ಷೆಗಳನ್ನು ಪಡೆಯಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಆದ್ದರಿಂದ तो मरने के बाद कई आत्माएं भटकती भी हैं. जब तक शरीर मिले तब तक भटकी हुई सजाएं भोगेगी. ನೋಡಿ ಬಾಬಾ ಹೇಳ್ತಾರೆ ಸಾಧಾರಣ ಅಲ್ಲ. ಏಕೆ ಬಾಬಾ ಯಾಕೆ ಇವಾಗಲೇ ನೀವು ಪರಿಶ್ರಮ ಪಟ್ಟು ಪುರುಷಾರ್ಥ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ, ಅಂತಿಮ ಸಮಯದಲ್ಲಿ ಶರೀರ ಸಿಗದೆ ಏನು ಮಾಡ್ತಾರೆ ಆತ್ಮರು? ಅಲೆದಾಡ್ತಾ ಇರ್ತಾರೆ. ಬಾಬಾ ಹೇಳ್ತಾರೆ ಆ ಸಮಯದಲ್ಲಿ ನೀವೇನು ಮಾಡ್ತೀರಿ? ಎಷ್ಟೊಂದು ದುಃಖ ಇರುತ್ತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಶರೀರವಿಲ್ಲದೆ ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತೆ. मरने के बाद कई आत्माएं भटकती भी हैं. तब तक शरीर मिले, जब तक शरीर मिले तब तक भटकी हुई सजाएं भोगेगी. यह बहुत गंदगी हो जाएगा, ಖಯಾಮತ್ ಕಾ ಸಮಯ है. ಬಾಬಾ ಹೇಳ್ತಾರೆ ಇನ್ನೂ ಈ ಪ್ರಪಂಚದ ಪರಿಸ್ಥಿತಿ ಹಾಳಾಗಲಿದೆ ಅಂತ ಬಾಬಾ ಹೇಳ್ತಾರೆ. ಏಕೆ? ಮೃತ್ಯುವಿನ ಸಮಯ ಅಲ್ವಾ? ಬಾಬಾ ಹೇಳ್ತಾರೆ ವಿನಾಶ ಆಗಬೇಕು ಅಂತಂದರೆ ಎಲ್ಲವೂ ಕೂಡ ಸಮಾಪ್ತಿ ಆಗಲೇಬೇಕು. ಸಮಾಪ್ತಿ ಆಗುವ ಸಮಯದಲ್ಲಿ ದುಃಖ ಅಂತೂ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಪಾಪೋं का बोझ बहुत सिर पर है, सबको हिसाब ಕಿತಾಬ್ ಚುಪ್ಟ್ करना है. ಪಾಪಗಳ ಹೊರೆ ಏನಿದೆ ಅದೆಲ್ಲವೂ ಕೂಡ ಇಲ್ಲಿಯೇ ಇಳಿಸ್ಕೊಳ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಇಲ್ಲ ಅಂತಂದರೆ ಶಿಕ್ಷೆಗಳೇ ಪಡೆಯಬೇಕಾಗತ್ತೆ. कई बच्चे तो अभी तक भी योग को समझते ही नहीं. ಬಾಬಾ ಹೇಳ್ತಾರೆ ಕೆಲವು ಮಕ್ಕಳು ಇನ್ನೂ ಸಹ ಯೋಗ ಅಂದ್ರೇನೆ ಏನು ಅಂತ ತಿಳಿದೇ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಯೋಗ ಅಂದರೆ ನಾವು ಹೊರಗಡೆ ಭಕ್ತಿ ಮಾರ್ಗದಲ್ಲಿ ಮೂರ್ತಿ ಹತ್ರ ಹೋಗಿ ಏನು ಮಾಡ್ತಾ ಇದ್ವು ಅದು ಭಗವಂತನ ಹತ್ರ ಬಂದು ಮಾಡ್ತೀವಿ. ಕೆಲವರು ಏನು ಮೂರ್ತಿ ಹತ್ರ ಹೋದಾಗ ಹೇ ಭಗವಂತ ನನಗಿಷ್ಟು ದುಃಖ ಇದೆ, ಅಷ್ಟು ಚಿಂತೆ ಇದೆ, ಅದನ್ನು ದೂರ ಮಾಡು, ಇದನ್ನು ಮಾಡು, ಅದು ಬೇಕು ಇದು ಬೇಕು ಅಲ್ವಾ? ಬಾಬಾ ಇವತ್ತಿನ ಮುರಳಿಯಲ್ಲಿ ಏನು ಹೇಳ್ತಾ ಇದ್ದಾರೆ? ದೇಹದ ಸಂಬಂಧ ಎಲ್ಲವನ್ನೂ ಕೂಡ ಮರೆತು ಬಿಡಿ, ಮರೆತು ನನ್ನ ನೆನಪು ಮಾಡಿ
ಅಂತ ಬಾಬಾ ಯಥಾರ್ಥ ಯೋಗದ ಡೆಫಿನೇಷನನ್ನು ಕೂಡ ಇವತ್ತು ಬಾಬಾ ತಿಳಿಸ್ಕೊಟ್ಟಿದ್ದಾರೆ. ಏಕ್ ಮಿನಿಟ್ ಭೀ ಬಾಪ್ಕೋ ಯಾದ್ ನಹಿ ಕರ್ತೆ, ಒಂದು ನಿಮಿಷವೂ ಕೂಡ ಅವರು ತಂದೆಯನ್ನು ನೆನಪೇ ಮಾಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಆ ರೀತಿ ಏನು ಮಾಡ್ತಾರೆ, ದೇಹದಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. तो बाप कहते हैं तुम बच्चों को घड़ी घड़ी कहा जाता है एक बाप को याद करो, क्योंकि सिर पर बहुत पापों का बोझ है. मनुष्य कहते हैं परमात्मा सर्वव्यापी है, फिर भी तीर्थों की तरफ क्यों भटकते, कितना भटकते हैं. समझते हैं सब कर्मकांड आदि करने से हमको परमात्मा से मिलने का रास्ता मिल जाता है. बाप कहते हैं पतित भ्रष्टाचारी तो मेरे पास पहुंच नहीं सकते. ಮನುಷ್ಯರು ಪರಮಾತ್ಮನೊಂದು ಕಡೆ ಸರ್ವವ್ಯಾಪಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಏನು ಮಾಡ್ತಾರೆ ಅಂತಂದರೆ ಪರಮಾತ್ಮನನ್ನು ಹುಡುಕುವುದಕ್ಕೆ ಅಥವಾ ಪರಮಾತ್ಮನನ್ನು ಸೇರುವುದಕ್ಕೆ ಏನು ಮಾಡ್ತಾರೆ, ಎಲ್ಲ ಕಡೆ ಹೋಗ್ತಾರೆ, ತೀರ್ಥಸ್ಥಾನಗಳಿಗೆ ಹೋಗ್ತಾರೆ. ಅವ್ರು ಅಂದ್ಕೊಳ್ತಾರೆ ನಾವು ಮಾಡಿರುವಂತಹ ಎಲ್ಲ ಪಾಪವೂ ಕೂಡ ಭಸ್ಮ ಆಗಿದ್ರೆ, ಎಲ್ಲ ಕರ್ಮಕಾಂಡ ಮಾಡಿಕೊಂಡ್ರೆ ಏನಾಗುತ್ತೆ, ಪರಮಾತ್ಮ ಸಿಗ್ತಾರೆ, ಅವರ ಜೊತೆ ಮಿಲನ ಮಾಡುವಂಥ ದಾರಿ ನಮಗೆ ಸಿಗುತ್ತೆ ಅಂತ ಪರಿಶ್ರಮ ಪಡ್ತಾರೆ. ಅದರ ಬಾಬಾ ಹೇಳ್ತಿದ್ದಾರೆ ಯಾರೂ ಭ್ರಷ್ಟಾಚಾರಿಗಳು ಅಥವಾ ಪತೀತರು ನನ್ನ ಜೊತೆ ಮಿಲನ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. कहते हैं फलाना पार निर्वाण गया परंतु या गपोड़े मारते. ಶರೀರ ಬಿಟ್ಟಿದ ತಕ್ಷಣ ಏನು ಹೇಳ್ತಾರೆ, ಅವರು ಸ್ವರ್ಗಕ್ಕೆ ಹೋಗಿದ್ರು ಅಥವಾ ನಿರ್ವಾಣ ಧಾಮಕ್ಕೆ ಹೋಗಿದ್ರು ಅಂತ ಹೇಳ್ತಾರಲ್ವ. ಬಾಬಾ ಹೇಳ್ತಾರೆ ಇದೆಲ್ಲ ಕೂಡ ಏನೋ ಸುಳ್ಳಿನ ಮಾತುಗಳಾಗಿವೆ, ಯಾವುದು ಸತ್ಯ ಅಲ್ಲ ಅಂತ ತಿಳಿಸ್ತಾ ಇದ್ದಾರೆ ಬಾಬಾ. ಆ ರೀತಿ ಹೋಗಿದ್ದೆ ಆದರೆ ಇಲ್ಲಿ ಇಷ್ಟೊತ್ತಿಗೆ ಪ್ರಪಂಚ ಏನಾಗಿರ್ಬೇಕು, ಅರ್ಧ ಆದರೂ ಖಾಲಿ ಆಗಿರ್ಬೇಕಲ್ವ. ಬಾಬಾ ಹೇಳ್ತಾರೆ ಆ ರೀತಿ ಎಲ್ಲೂ ಕೂಡ ಹಾಗೇ ಇಲ್ಲ. तो यह सब शास्त्रादि पढ़ते पढ़ते मनुष्य को गिरना ही है. बाप चढ़ाते हैं, रावण ಗಿರಾತೆ. ಎಲ್ಲರೂ ಕೂಡ ಈ ಶಾಸ್ತ್ರವನ್ನು ಓದುತ್ತಾ ಓದುತ್ತಾ ಕೆಳಗಡೆ ಬೀಳಲೇಬೇಕು ಅಂತ ಹೇಳ್ತಾರೆ. ರಾವಣ ಬಂದು ಬೀಳಿಸ್ತಾನೆ, ರಾಮ ಅಂದರೆ ತಂದೆ ಬಂದು ನಮ್ಮನ್ನು ಏರಿಸ್ತಾರೆ. अब बाप समझाते हैं तो मेरी मत पर चल पवित्र बनेंगे और अच्छी तरह पढ़ेंगे तो स्वर्ग में चले जाएंगे, नहीं तो ऊंच पद पा नहीं सकेंगे. प्रदर्शनी की कितनी सर्विस चलती है, अब यह सर्विस बढ़ती जाएगी, गांव गांव में जाएंगे. यह है नई इन्वेंशन, नई पॉइंट्स निकली रहती है ना. तो जब तक जीना है तब तक और आपको याद सीखना है. जब तक जीना है तब तक सीखना है. हमारी एम ऑब्जेक्ट है ही भविष्य के लिए. यह शरीर छोड़ेंगे तो तुम जाकर प्रिंस प्रिंसेस बनेंगे. स्वर्ग माना स्वर्ग, वहाँ नरक का नाम निशान भी नहीं. धरती भी उथल पाथल कर नहीं बैठती है, वह तो नई बन जाती है. यह मकान आदि सब खत्म हो जाने वाले हैं. ಬಾಬಾ ಹೇಳ್ತಾರೆ ನನ್ನ ಮತದಂತೆ ನಡೆದು ಪವಿತ್ರರಾಗಿ ಚೆನ್ನಾಗಿ ಓದಿದ್ರೆ ನೀವು ಸ್ವರ್ಗದಲ್ಲಿ ಹೋಗ್ತೀರಾ, ಇಲ್ಲಾಂದರೆ ಉನ್ನತ ಪದವಿಯನ್ನೂ ಸಹ ಪಡೆಯಲು ಸಾಧ್ಯವಿಲ್ಲ ಅಂತ ತಂದೆ ಹೇಳ್ತಾರೆ. ಡೈಲಿ ಬಾಬಾ ಎಷ್ಟು ಹೊಸ ಹೊಸ ಪಾಯಿಂಟ್ಸ್ ತಿಳಿಸ್ತಾರಲ್ಲ, ಹೊಸ ಹೊಸ ಪಾಯಿಂಟ್ಸ್ ತಿಳಿಸ್ತಾರ, ಹಳೆ ಪಾಯಿಂಟ್ಸ್ ತಿಳಿಸ್ತಾರ ಬಾಬಾ. ಹೊಸ ಹೊಸ ಪಾಯಿಂಟ್ಸ್ ಅಲ್ವಾ, ನಾವು ಧಾರಣೆ ಮಾಡೋವರೆಗೂ ಅದು ಹೊಸ ಪಾಯಿಂಟೇ. ಬಾಬಾ ಹೇಳ್ತಿದ್ದಾರೆ ಎಷ್ಟು ಬಾಬಾ ನಮಗೆ ತಿಳಿಸ್ಕೊಡ್ತಾರೆ. ಅದರಿಂದ ಎಲ್ಲಿವರೆಗೂ ಜೀವಂತವಾಗಿರ್ತೀವೋ ಅಲ್ಲಿವರೆಗೂ ಕಲಿಬೇಕು. ನಾವು ಅಂದ್ಕೊಳ್ಬಾರ್ದು ಬಾಬಾ ಪ್ರತಿನಿತ್ಯ ಒಂದೇ ವಾಕ್ಯವನ್ನು ತಿಳಿಸ್ತಾರಲ್ವಾ, ಇದೇ ಮುರಳಿ ಅಲ್ವಾ ಅಂತ ಅಂದ್ಕೊಳ್ಬೇಡಿ. ಬಾಬಾ ಹೇಳ್ತಾರೆ ಎಲ್ಲಿವರೆಗೂ ನೀವು ಜೀವಂತವಾಗಿರ್ತೀರೋ ಅಲ್ಲಿಯವರೆಗೂ ನೀವು ಓದಲೇಬೇಕು. ನಿಮ್ಮ ಗುರಿ ಉದ್ದೇಶ ಭವಿಷ್ಯಕ್ಕಾಗಿದೆ. ಈಗ ಈ ಹಳೆ ಶರೀರವನ್ನು ಬಿಟ್ಟು ನೀವು ಸ್ವರ್ಗದಲ್ಲಿ ರಾಜಕುಮಾರಿ ಆಗಬೇಕು ಅಂತ ಬಾಬಾ ಹೇಳ್ತಾರೆ. ಸ್ವರ್ಗ ಅಂದರೆ ಸ್ವರ್ಗನೇ ಅಂತ ಬಾಬಾ ಹೇಳ್ತಾರೆ. ಅಂದರೆ ಅಷ್ಟು ಸುಖ ಅಷ್ಟು ಆನಂದ ಇರುತ್ತೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಅಲ್ಲಿ ನರಕದ ಹೆಸರು ರೂಪವೂ ಕೂಡ ಇರೋದಿಲ್ಲ. ಭೂಮಿ ಎಷ್ಟೊಂದು ಇಲ್ಲಿ ಅಲ್ದಾಡ್ತಾ ಇದೆ ಅಂದರೆ ಎಷ್ಟೊಂದು ದುಃಖ ಕೊಡ್ತಾ ಇದೆ, ಪ್ರಕೃತಿಯಿಂದ ಕೂಡ ದುಃಖ ಸಿಗ್ತಾ ಇದೆ. ಆದರೆ ಸತ್ಯಯುಗದಲ್ಲಿ ಇದೆಲ್ಲವೂ ಕೂಡ ಹೊಸದಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಇಲ್ಲಿರುವ ಮನೆ ಎಲ್ಲವೂ ಕೂಡ ಇಲ್ಲಿಯೇ ಸಮಾಪ್ತಿ ಆಗುತ್ತೆ. कहते सोने की द्वारिका नीचे चली गई, नीचे कोई जाती नहीं, या तो चक्र चलता है.
ಸ್ವರ್ಗದ ದ್ವಾರಿಕೆ ಭೂಮಿಯ ಒಳಗಡೆ ಹೋಗ್ಬಿಟ್ಟಿದೆ, ಸಮುದ್ರದ ಒಳಗಡೆ ಹೋಗ್ಬಿಟ್ಟಿದೆ ಅಂತಲೂ ಹೇಳ್ತಾರೆ. ಬಾಬಾ ಹೇಳ್ತಿದ್ದಾರೆ ಈ ರೀತಿ ಯಾವುದೂ ಕೂಡ ಒಳಗಡೆ ಹೋಗಿರೋದು ಮೇಲೆ ಬರೋದು ಆಗಲಿಕ್ಕೆ ಸಾಧ್ಯ ಇಲ್ಲ, ಚಕ್ರ ಅನ್ನೋದು ಮಾತ್ರ ತಿರುಗ್ತಾ ಇರುತ್ತೆ ಅಂತ ಹೇಳ್ತದೆ. ಯಾ ತೀರ್ಥ ಯಾತ್ರಾ ಆದಿಸ ಭಕ್ತಿ ಮಾರ್ಗ ಹೇ, ಭಕ್ತಿ ಹೇ ರಾತ್. ತೀರ್ಥ ಯಾತ್ರೆ ಅದೆಲ್ಲವೂ ಕೂಡ ಭಕ್ತಿ ಮಾರ್ಗ, ಅದರಿಂದ ಯಾವುದೇ ಲಾಭ ಇಲ್ಲ, ಅದು ರಾತ್ರಿ ಅಂತ ಹೇಳ್ತಾರೆ. ಭಕ್ತಿ ಅಂದರೆ ಏನು? ರಾತ್ರಿ. ಎಲ್ಲರೂ ಕೂಡ ರಾತ್ರಿಯ ಸಮಯದಲ್ಲಿ ಮೋಸ ಹೋಗ್ತಾರೋ ಅದೇ ರೀತಿ ನಾವು ಕೂಡ ಭಕ್ತಿ ಮಾರ್ಗದಲ್ಲಿ ಮೋಸ ಹೋಗ್ತಾ ಬಂದ್ವಿ. द्वापर कलयुग है ब्रह्मा की रात, फिर दिन होना चाहिए, तुम बच्चों में भी नंबरवार है, सब तो एक जैसा पढ़ ना सके, भिन्न भिन्न दर्जे है. प्रदर्शनी में देखो कितने आते हैं, 5 या 7 हजार रोज आते हैं, फिर निकलते कौन? कोटों में कोई, कोई में कोई. लिखते हैं बाबा 3 या 4 निकले, तो रोज आते हैं, कोई 7 रोज का कोर्स उठाते हैं, फिर आते नहीं. जो देवी देवता धर्म के होंगे वही यहाँ ठहर सकते हैं. ಇಲ್ಲಿ ಸತ್ಯುಗ ತ್ರೇತಾಯುಗವನ್ನು ಬ್ರಹ್ಮನ ಹಗಲೆಂದು, ದ್ವಾಪರ ಕಲಿಯುಗವನ್ನು ಬ್ರಹ್ಮನ ರಾತ್ರಿ ಎಂದು ಹೇಳಲಾಗಿದೆ. ನೀವು ಮಕ್ಕಳು ಸಹ ಇದನ್ನು ಎಂಬರ್ ವಾರ ತಿಳ್ಕೊಂಡಿದ್ದೀರಿ ಅಂತ ಬಾಬಾ ಹೇಳ್ತಾರೆ. ಎಲ್ಲೂ ಇಲ್ಲಿ ಒಂದೇ ರೀತಿ ವಿದ್ಯೆಯನ್ನು ಓದುತ್ತಾರೆ? ಇಲ್ಲೇ ಅಲ್ಲ, ಎಲ್ಲೂ ಸಹ ಒಂದೇ ರೀತಿ ವಿದ್ಯೆಯನ್ನು ಓದುವುದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಇಲ್ಲೂ ಕೂಡ ಭಿನ್ನ ಭಿನ್ನವಾಗಿರುವಂತಹ ದರ್ಜೆಗಳಿದೆ, ಪೊಸಿಷನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ರದರ್ಶನಿಯಲ್ಲಿ ನೋಡಿ ಎಷ್ಟು ಜನ ಬರ್ತಾರೆ, ಒಂದು ದಿನಕ್ಕೆ 5 ರಿಂದ 7 ಸಾವಿರ ಜನ ಬರ್ತಾರೆ ಅಲ್ವಾ. ನಾವೆಲ್ಲ ಕೂಡ ಜಾತ್ರೆಯಲ್ಲಿ ಇತ್ಯಾದಿ ಯಾವುದಾದ್ರೂ ಕುಂಭಮೇಲೆಯಲ್ಲಿ ಪ್ರದರ್ಶನಿ ಹಾಕಿದ್ದಾರೆ, ಅದರಲ್ಲಿ ಎಷ್ಟು ಜನ ಬರ್ತಾರೆ ಬಾಬಾವ್ರ ಮಕ್ಕಳಾಗಿ? ಬಾಬಾ ಹೇಳ್ತಾರೆ ಕೆಲವರು ಬರೀತಾರಂತೆ ಬಾಬಾವರಿಗೆ, ಬಾಬಾ 3-4 ಜನ ಬಂದರು ಅಂತ. ಅದಕ್ಕೆ ಹೇಳಲಾಗುತ್ತೆ ಕೋಟಿಯಲ್ಲಿ ಕೆಲವರು, ಆ ಕೆಲವರಲ್ಲಿ ಕೆಲವರು ಅಂತ. ಅವರಲ್ಲೂ ಕೂಡ ಕೆಲವರು 7 ದಿನದ ಕೋರ್ಸ್ ಪೂರ್ತಿಯಾಗಿ ತಗೊಂಡು ಆಮೇಲೆ ಕ್ಲಾಸಿಗೆ ಬರೋದಿಲ್ಲ, ಅಲ್ಲೇ ನಿಂತು ಹೋಗ್ಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಯಾರು ದೇವಿ ದೇವತಾ ಧರ್ಮದವ್ರು ಇರ್ತಾರೆ ಅವರು ಮಾತ್ರ ಇಲ್ಲಿ ನಿಲ್ಲಲು ಸಾಧ್ಯ. ಎಲ್ಲರೂ ಎಷ್ಟು ಜನ ಕೋರ್ಸ್ ತೆಗೆದುಕೊಂಡಿದ್ದಾರೆ, ಆದರೆ ಎಲ್ಲರೂ ಕೂಡ ಪಕ್ಕ ಆಗೋದಿಲ್ಲ. ಆದರೆ ನಾವು ಅದರಲ್ಲಿ ಪಕ್ಕ ಆಗಿದ್ರೆ ನಾವೆಷ್ಟು ಅದೃಷ್ಟವಂತರಲ್ಲ. ನೋಡಿ ಬಾಬಾ ಹೇಳಿದ್ರೆ ಎಷ್ಟೊಂದು 1000 ಜನ ಜ್ಞಾನ ಪಡ್ಕೊಂಡ್ರೆ ಆ 1000 ಜನದಲ್ಲಿ 3-4 ಜನನೂ ಬರ್ತಾರೆ. ಅವರಲ್ಲಿ ಕೆಲವರು ಮಾತ್ರ ಪ್ರತಿನಿತ್ಯ ಬರ್ತಾರೆ. ಅಂದರೆ ಅಂತಹ ಭಾಗ್ಯಶಾಲಿ ನಾವು ಆಗಿದ್ದೀವಿ. ಆದರೆ ಈ ಜೀವನವನ್ನು ಸಫಲ ಮಾಡಿಕೊಳ್ಬೇಕು ಅಂತಂದರೆ ತಂದೆ ಶ್ರೀಮದ್ದಂತೆ ನಡೆದಾಗಲೇ ನಾವು ಆ ಜೀವನವನ್ನು ಸಫಲ ಮಾಡಿಕೊಳ್ಳಲು ಸಾಧ್ಯ ಅಂತ ಹೇಳ್ತಾರೆ ಬಾಬಾ. ಸಾಧಾರಣ ಗರೀಬ್ ಹಿ ನಿಕಲ್ತೆ ಹೇ, ಸಾವುಕಾರ ತೋ ಮುಷ್ಕಿಲ್ ಹಿ ಟಹರ್ತೆ. ಜ್ಞಾನದಲ್ಲಿ ಬರುವಂಥವ್ರು ಕೂಡ ಜಾಸ್ತಿ ಸಾಧಾರಣ ಮತ್ತು ಬಡವರು ಯಾರು ಇರ್ತಾರೋ ಅವ್ರು ಮಾತ್ರ ಬರಲಿಕ್ಕೆ ಸಾಧ್ಯ, ಸಾವುಕಾರ ಈ ಜ್ಞಾನಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಬಹುತ್ ಮೆಹನತ್ ಕರ್ನಿ ಪಡ್ತಿ, ತುಂಬ ಪರಿಶ್ರಮ ಪಡಬೇಕಾಗುತ್ತೆ. ಚಿಟ್ಟಿ भी लिखते हैं, ब्लड से भी लिख कर देते हैं, फिर चलते चलते माया खा जाती है, युद्ध चलती है तो रावण जीत लेता है. ಇಲ್ಲಿ ಪುರುಷಾರ್ಥ ಮಾಡೋದಷ್ಟು ಸಹಜ ಅಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಜ್ಞಾನ ಮಾರ್ಗದಲ್ಲಿ ನಡೆಯುವುದು ಕೆಲವರು ರಕ್ತದಿಂದನೇ ಬರೆದು ಕೊಟ್ಟಿದ್ದಾರೆ, ಆದರೂ ಕೂಡ ಹೊರಟೋಗಿದ್ದಾರೆ ಆದಿಯಲ್ಲಿ. ಅದರಿಂದ ಬಾಬಾ ಹೇಳ್ತಾರೆ ನಡೀತಾ ನಡೀತಾ ಮಾಯೆ ತಿಂದು ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಎಚ್ಚರಿಕೆ ವಹಿಸಿ. ಇಲ್ಲಿ ಯುದ್ಧ ನಡೆಯುತ್ತಂತ, ಯಾರ ಜೊತೆಯಲ್ಲಿ? ಯಾರು ಗೆಲ್ಲುವುದು? ಆಗಾಗ ರಾವಣ ಗೆಲ್ಲುತ್ತಾನೆ, ಅಲ್ಲಿ ನೀವು ಸೋತೋಗ್ತೀರ, ಅದಕ್ಕೆ ಹಾಗೆ ಮಾಡಬೇಡಿ ಅಂತ ಬಾಬಾ ಹೇಳ್ತಾರೆ. ಬಾಕಿ ಜೋ ತೋಡಾಕು ಸುಂತೆ ಹೇ ವ ಪ್ರಜಾ ಮೇ ಚಲೆ ಜಾತೆ. ಇಲ್ಲಿ ರಾಜರಾಗಲಿಕ್ಕೆ ಬಂದಿದ್ದೀವ, ಪ್ರಜೆಗಳಾಗಲಿಕ್ಕೆ ಬಂದಿದ್ದೀವ? ಬಾಬಾ ಹೇಳ್ತಾರೆ ನೀವು ಪ್ರಜೆಗಳಾಗಬೇಕಂದ್ರೆ ಸ್ವಲ್ಪ ಕೇಳಿದ್ರು ಸಾಕು ಅಂತ ಹೇಳ್ತಿದ್ದಾರೆ ಬಾಬಾ. ಹಂಗಂತೇಳಿ ಅದರಲ್ಲಿ ತೃಪ್ತರಾಗಬೇಡಿ, ನಮ್ಮ ಗುರಿಯೇನು ರಾಜರಾಗುವುದು. ಅದಕ್ಕೋಸ್ಕರ ಅಂತ ಪುರುಷಾರ್ಥವನ್ನು ಮಾಡಲೇಬೇಕು. बाबा तो समझाते रहते हैं श्रीमत पर चलना है, जैसे मम्मा बाबा है और अनन्य बच्चे पुरुषार्थ कर रहे हैं. महारथियों के नाम तो लिए जाते हैं. पांडव सेना में कौन कौन है उनका भी नाम बाला है, तो कौरव सेना में भी मुख्य नाम बाला है. यूरोपवासी यादवों के भी नाम है ना, अखबार में भी जो नामी ग्रामी हैं उनका नाम डालते हैं. उन सबकी परमपिता परमात्मा के साथ विपरीत बुद्धि है.
ಹೇಗೆ ಮಮ್ಮ ಬಾಬಾ ಹಾಗೂ ಅನನ್ಯ ಮಕ್ಕಳಿದ್ದಾರೆ, ಅವರು ಎಷ್ಟು ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೆ, ಮಹಾರಥಿಗಳ ಹೆಸರನ್ನು ಕೂಡ ಇಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಹಾಗೂ ಪಾಂಡವ ಸೇನೆಯಲ್ಲಿ ಯಾರ್ಯಾರಿದ್ದಾರೆ ಅವರ ಹೆಸರು ಕೂಡ ಪ್ರಸಿದ್ಧವಾಗಿದೆ. ಇನ್ನೊಂದು ಕಡೆ ಕೌರವ ಸೇನೆಯಲ್ಲಿ ಮುಖ್ಯ ಯಾರಿದ್ದಾರೆ ಅಂತ ಅವರ ಹೆಸರು ಇದೆ. ಯುರೋಪ್ ವಾಸಿ ಯಾದವರ ಹೆಸರು ಕೂಡ ಇಲ್ಲಿದೆ ಅಂತ ಬಾಬಾ ಹೇಳ್ತಾರೆ. ಅಂದರೆ ಯಾರು? ಜ್ಞಾನಿ ಆತ್ಮರು ಪಾಂಡವರು, ಹಾಗೂ ಅಜ್ಞಾನಿ ಆತ್ಮರು ಯಾರಿದ್ದಾರೆ ಅವರು ಕೌರವರು. ಯಾರು ವಿದೇಶಿಯರು ಅಥವಾ ಯಾರು ಯುದ್ಧಕ್ಕೆ ನಿಮಿತ್ತರಾಗಿದ್ದಾರೋ, ಆ ಸಾಧನೆಗಳಿಗೆ ನಿಮಿತ್ತರಾಗಿದ್ದಾರೆ ಅವರು ಯಾದವರು. ಇವರ ಹೆಸರುಗಳು ಎಲ್ಲರ ಹೆಸರು ಕೂಡ ಪ್ರಸಿದ್ಧವಾಗಿದೆ. ಬಾಬಾ ಹೇಳ್ತಾರೆ ಅವರ ಹೆಸರುಗಳು ಕೂಡ ನ್ಯೂಸ್ ಪೇಪರ್ಸಲ್ಲೂ ಕೂಡ ಪ್ರಸಿದ್ಧವಾಗಿದೆ. ಪರಮಾತ್ಮನ ಜೊತೆ ಇವ್ರದ್ದು ವಿಪರೀತ ಬುದ್ಧಿ ಇದೆ ಅಂತ ಹೇಳ್ತಾರೆ. ಕೌರವ್ರದ್ದು ಯಾದವರದು. ಪರಮಾತ್ಮಕೋ ಜಾನೆ ತಪ್ತೋ ಪ್ರೀತಿ ರಕ್ಕೆ. ಯಾಕೆ ಅವ್ರದ್ದು ವಿಪರೀತ ಬುದ್ಧಿ ಅಂತಂದರೆ ಪರಮಾತ್ಮನ ತಿಳ್ಕೊಂಡೇ ಇಲ್ಲ. ಪರಮಾತ್ಮನ ತಿಳ್ಕೊಂಡಿರ್ತಾನೆ ಅವರಿಗೆ ಪರಮಾತ್ಮನೊಂದಿಗೆ ಪ್ರೀತಿ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇವಾಗ ಪರಮಾತ್ಮನ ಜೊತೆ ಯಾರಿಗೆ ಪ್ರೀತಿ ಬುದ್ಧಿ ಇದೆ? ನಮಗೆ ವಿಪರೀತ ಬುದ್ಧಿ ಇದೆ. ನಮ್ಗೆ ಎಂಥ ಬುದ್ಧಿ ಇದೆ ಬಾಬನ ಜೊತೆಯಲ್ಲಿ? ಪ್ರೀತ ಬುದ್ಧಿ ಇದೆಯಲ್ಲ. ಬಾಬಾ ಹೇಳ್ತಿದ್ದಾರೆ ಅವ್ರಿಗೆ ತಿಳಿದೇ ಇರುವಂಥ ಕಾರಣ ಪ್ರೀತಿ ಇಲ್ಲ. ಯಹಾ ಭಿ ಬಚ್ಚೆ ಪ್ರೀತಿ ನಹಿ ರಖ್ತೆ ಹೈ. ನೀವು ಹೇಳ್ತಾ ಇದ್ದೀರಿ ಬಾಬಾ ನಾವು ನಿಮ್ಮ ಜೊತೆ ಪ್ರೀತಿ ಬುದ್ಧಿಯವರಾಗಿದ್ವಿ, ನಿಮ್ಮ ಜೊತೆಯಲ್ಲೇ ಪ್ರೀತಿ ಮಾಡ್ತೀವಿ ಅಂತ. ಅದು ಬಾಬಾ ಹೇಳ್ತಾರೆ ನೀವು ಹಂಗಿಲ್ಲ ಅಂತ ಕೇಳ್ತಿದ್ದಾರೆ ಬಾಬಾ. ಏನು ಹೇಳೋಣ ಬಾಬಂಗೆ? ಗಡಿ ಗಡಿ ಭೂಲ್ ಜಾತೆ ಫಿರ್ ಪದ್ ಭಿ ಭ್ರಷ್ಟ ಹೋ ಜಾತಾ ಹೈ. ಬಾಬಾ ಹೇಳ್ತಿದ್ದಾರೆ ನೀವು ಕ್ಷಣ ಕ್ಷಣ ಮರೆತು ಹೋಗ್ತಾ ಇದ್ದೀರಾ, ಅದಕ್ಕೋಸ್ಕರ ನಿಮ್ಮ ಉನ್ನತ ಪದವಿಯನ್ನೇ ಭ್ರಷ್ಟ ಮಾಡ್ಕೊಳ್ತಾ ಇದ್ದೀರಾ. ಜಿತನಾ ಬಾಪ್ಕೋ ಯಾದ್ ಕರೆಂಗೆ ಉತನೇ ವಿಕರ್ಮ ವಿನಾಶ ಹೋಂಗೆ ಅವ್ರ ಪದ್ ಊಂಚ್ ಮಿಲೇಗ. ಎಷ್ಟು ನೀವು ತಂದೆ ನೆನಪು ಮಾಡ್ತೀರ ಅಷ್ಟು ವಿಕರ್ಮ ವಿನಾಶ ಆಗುತ್ತೆ, ಪದವಿಯೂ ಉನ್ನತವಾಗಿರೋದು ಸಿಗುತ್ತೆ. दूसरों को भी आप समान बनाना है, रहम दिल बनना है और अंधों की भी लाठी बनना है. ಬಾಬಾ ಹೇಳ್ತಾರೆ ನೀವು ದಯಾ ಹೃದಯಗಳಾಗಬೇಕು, ಅಂಧರಿಗೆ ಊರುಗಳಾಗಬೇಕು, ಎಲ್ಲರನ್ನೂ ತಮ್ಮ ಸಮಾನರಾಗಿ ಮಾಡಿಕೊಳ್ಬೇಕು. कोई अंधे कोई काने कोई झुंझार होते हैं, यहाँ भी बच्चे नंबरवार है. ऐसे फिर साधारण प्रजा में नौकर चाकर जाकर बनेंगे, आगे चलकर तुम सब साक्षात्कार करेंगे. ಕೆಲವರು ಕುರುಡರು, ಕೆಲವರು ಅಂಧರು, ಕೆಲವರು ಮಾತನಾಡದೆ ಬರುವಂಥವರು ಆಗಿಬಿಡ್ತಾರೆ ಅಂತ ಬಾಬಾ ಹೇಳ್ತಾರೆ. ಈ ರೀತಿ ಪ್ರಪಂಚದಲ್ಲಿ ಇರ್ತಾರಲ್ಲ ಭಿನ್ನ ಭಿನ್ನವರಾಗಿ. ಬಾಬಾ ಹೇಳ್ತಾರೆ ಎಲ್ಲರ ಮೇಲೂ ಕೂಡ ನೀವೇನು ಮಾಡಬೇಕು, ನಂಬರ್ ವಾರಾಗಿ ಮಕ್ಕಳಂತೂ ತಯಾರಾಗ್ತಾರೆ ಪುರುಷಾರ್ಥ ಅನುಸಾರ. ಆದರೆ ನೀವಂತೂ ಎಲ್ಲರನ್ನೂ ತಮ್ಮ ಸಮಾನ ಮಾಡಿಕೊಳ್ಬೇಕು. ಈ ರೀತಿ ಆಗಿಬಿಟ್ರೆ ಇಲ್ಲೇ ಪುರುಷಾರ್ಥದಲ್ಲಿ ನವೀನತೆ ತರದೆ ಯಥಾಪ್ರಧಾನ ಸಾಧಾರಣ ಪುರುಷಾರ್ಥಿಗಳಾಗಿದ್ರೆ ಬಾಬಾ ಹೇಳ್ತಾರೆ ಸಾಧಾರಣ ಪ್ರಜೆಗಳಲ್ಲಿ ಹೋಗ್ತೀರಾ ಅಥವಾ ನೌಕರ್ ಚಾಕರ್ ಆಗಿಬಿಡ್ತೀರಾ. ಇನ್ನು ಮುಂದೆ ನಿಮ್ಮ ಪದವಿಯನ್ನು ನೀವೇ ಸಾಕ್ಷಾತ್ಕಾರ ಮಾಡ್ಕೊಳ್ತೀರಿ ಅಂತ ಹೇಳ್ತಾರೆ. ಸಾಕ್ಷಾತ್ಕಾರ ಆಗುವ ಮೊದಲೇ ನಾವೇನಾಗಬೇಕು, ರೆಡಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ईश्वर को सर्वव्यापी कहना या कोई समझ नहीं है, ज्ञान तो ईश्वर ही देते हैं ना, इसलिए ईश्वर को ज्ञान का सागर कहा जाता है. वही आकर तुम्हें ज्ञान दे रहे हैं, राजयोग सिखा रहे हैं. श्री कृष्ण की आत्मा जिसने अब 84 जन्म पूरे किए हैं, अब वह राजयोग सीख रहे हैं. कितनी गुह्य बातें हैं. ಬಾಬಾ ಹೇಳ್ತಾರೆ ಈಶ್ವರನೇ ಬಂದು ಈಗ ಜ್ಞಾನವನ್ನು ಕಲಿಸ್ಕೊಡ್ತಾ ಇದ್ದಾರೆ, ರಾಜಯೋಗವನ್ನು ಕಲಿಸ್ಕೊಡ್ತಾರೆ. ಅದಕ್ಕೆ ಅವ್ರಿಗೆ ಏನಂತ ಹೇಳಲಾಗುತ್ತೆ, ಜ್ಞಾನ ಸಾಗರ ಅಂತ ಹೇಳಲಾಗುತ್ತದೆ. ಬಾಬಾ ಹೇಳ್ತಾರೆ ಶ್ರೀಕೃಷ್ಣ ಆತ್ಮನ 84 ಜನ್ಮವನ್ನು ಪೂರ್ತಿ ಮಾಡಿ ಈ ರಾಜಯೋಗವನ್ನು ಕಲಿತಾ ಇದೆ ಅಂತ ಹೇಳ್ತಾರೆ. ಈ ಬ್ರಹ್ಮನೇ ರಾಜಯೋಗವನ್ನು ಕಲಿತು ಮತ್ತೆ ಭವಿಷ್ಯದಲ್ಲಿ ಅವರೇ ಕೃಷ್ಣ ಆಗುವಂಥ ಕಾರಣ ಈ ಗುಹ್ಯ ಮಾತುಗಳನ್ನು ನೀವು ಅರ್ಥ ಮಾಡಿಕೊಳ್ಳಿ. इस समय सभी बाप को बोलने के कारण कैसे है? नहीं, केवल दुखी नहीं, महान दुखी है. ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ಎಲ್ಲರೂ ತಂದೆಯನ್ನು ಮರೆತಿರುವಂಥ ಕಾರಣ ಮಹಾನ್ ದುಃಖಿಯಾಗ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. तुम बच्चे जितने जितना पुरुषार्थ करेंगे उतना तुम्हारे में खामियां निकलती जाएगी. बड़ी ऊंच मंजिल है.
ಅದಕ್ಕೆ ಮಕ್ಕಳೇ, ಯಾರಿಗೂ ಸಿಗದೇ ಇರುವಂಥ ತಂದೆ ನಾನು ನಿಮಗೆ ಸಿಕ್ಕಿದ್ದೀನಿ. ಆದರೆ ನೀವೆಷ್ಟು ನನ್ನ ನೆನಪು ಮಾಡ್ತಾ ಹೋಗ್ತೀರೋ, ನೆನಪು ಮಾಡುತ್ತಾ ಮಾಡುತ್ತಾ ನಿಮ್ಮಲ್ಲಿರುವಂಥ ಬಲಹೀನತೆಗಳು ಸಮಾಪ್ತಿ ಆಗುತ್ತಾ ಹೋಗುತ್ತದೆ. ಅದನ್ನು ತೆಗಿತಾ ಹೋಗಿ. ಯಾಕಂದ್ರೆ ನಮ್ಮ ಗುರಿ ತುಂಬ ಉನ್ನತವಾಗಿದೆಯಲ್ಲ. करोड़ों में से 8 मुख्य निकलते हैं, फिर पुरुषार्थ करेंगे उतनी तुम्हारे तो 108 की माला बनती है, फिर 16,000 यह भी बीती दी जाती है पुरुषार्थ करने के लिए. ಪೂರ್ತಿ ಪ್ರಪಂಚದಲ್ಲಿ ಬ್ರಾಹ್ಮಣ ಆತ್ಮರಲ್ಲೂ ಕೂಡ ಎಷ್ಟು ಜನ ಪೂರ್ತಿ ಪಾಸ್ ಆಗ್ತಾರೆ? 8 ಜನ ಪಾಸ್ ಆಗ್ತಾರೆ ಪೂರ್ತಿಯಾಗಿ. ಬಾಬಾ ಹೇಳ್ತಾರೆ ಎಷ್ಟು ಟಫ್ ಎಕ್ಸಾಮ್ ಅಲ್ವಾ, ಎಷ್ಟು ಟಫ್ ಎಕ್ಸಾಮ್ ಇದು. ಎಷ್ಟೊಂದು ಕೋಟ್ಯಾಂತರ ಆತ್ಮರು ಜ್ಞಾನ ಪಡ್ಕೊಳ್ತಾರೆ. ಅದರ ಪಾಸ್ ಆಗುವಂಥವ್ರು ಯಾರು? 8 ಜನ ಮಾತ್ರ. ಆ 8 ಜನದಲ್ಲಿ ನಾವಿರ್ತೀವ? ನಾವಿರುವಂಥ ಪುರುಷಾರ್ಥ ಮಾಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಮೊಟ್ಟ ಮೊದಲು 8 ಮುಖ್ಯವಾಗಿ ಹೊರಬರ್ತಾರೆ. ಆನಂತರ 108 ಮಾಲೆಯು ಕೂಡ ತಯಾರಾಗ್ತದೆ. ಆನಂತರ 16,000 ಮಾಲೆ. ಫಿಕ್ಸ್ 2 ಆಗಿರೋದು, ಇನ್ನು 6 ಫಿಕ್ಸ್ ಆಗೇ ಇಲ್ಲ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ನೀವು ಯಾವ ಪದವಿ ಆದರೂ ಕೂಡ ಪಡ್ಕೊಳ್ಬೋದು. ಈ ಮಾತು ತಂದೆ ಯಾಕೆ ತಿಳಿಸ್ತಾರೆ, ಈ ಉಮಂಗ್ ಯಾಕೆ ಕೊಡ್ತಾರೆ ಅಂದರೆ ಪುರುಷಾರ್ಥ ಮಾಡೋದಕ್ಕೆ, ಬೇಸರ ಆಗೋದಕ್ಕಲ್ಲ. ಇಲ್ಲ, ಬಾಬಾ ಫಿಕ್ಸು ಮಾಡಿಲ್ಲ, ಅನೌನ್ಸು ಮಾಡಲ್ಲ ಅಂತ ಬಾಬಾ ಹೇಳ್ತಾರೆ. ನೀವೇ ನೆಕ್ಸ್ಟ್ ಆಗ್ಬೋದು. ಅದಕ್ಕೋಸ್ಕರ ಅಂತ ಪುರುಷಾರ್ಥವನ್ನು ಮಾಡಿ. ವಾಸ್ತವ ಮೇ 16,000 है नहीं, माला है 108 की. ಕೇವಲ ಹೇಳಿಕೆಗೆ ಹೆಂಗೆ ಸ್ಟೆಪ್ಸ್ ಇದೆ ಅಂತ ಹೇಳೋದಕ್ಕೆ ಬಾಬಾ 8, 108, 16,000 ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ 16,000 ಮಾಲೆ ಎನ್ನುವುದು ಇರುವುದಿಲ್ಲ ಅಂತ ಹೇಳ್ತಾರೆ. ಹೆಂಗೆ ಮಾಲೆ ಇರುತ್ತೆ ಅಂತಂದರೆ, माला है 108 की, ऊपर फूल, फिर युगल का दाना, नंबरवार विष्णु की माला बनती है. ಮೊಟ್ಟ ಮೊದಲು ಒಂದು ಹೂವು ಅಂದರೆ ಶಿವಬಾಬಾ, ನಂತರ ಯುಗಲ್ 2 ಮುತ್ತುಗಳು, ಆನಂತರ ವಿಷ್ಣುವಿನ ನಂಬರ್ವಾರ್ ಮಾಲೆ ಕೂಡ ಆಗ್ತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಪುರುಷಾರ್ಥ ಕರಾನೆ ಕೇಳಿಯೇ ಕಿತನಾ ಸಮझाया जाता. ನಿಮ್ಮನ್ನು ಪುರುಷಾರ್ಥ ಮಾಡಿಸಲು ಎಷ್ಟು ಅರ್ಥ ಮಾಡಿಸ್ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಜೋ ಇಸ್ ಧರ್ಮ ಕೆ नहीं होंगे वो कुछ भी समझते नहीं. ಇಷ್ಟು ಅರ್ಥ ಮಾಡಿಸಿದ್ರು ಯಾರು ನಮ್ಮ ಧರ್ಮದವರಾಗಿರೋದಿಲ್ವೋ ಅವ್ರಿಗೇನೂ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸ್ವರ್ಗಕ್ಕೆ ಸುಖ ಪಾನೇಕೆ ಲಾಯಕ್ नहीं, ಸ್ವರ್ಗದ ಸುಖವನ್ನು ಪಡೆಯೋದಕ್ಕೆ ಅವರು ಯೋಗ್ಯರಾಗುವುದಿಲ್ಲ. ಬಲ್ ಪೂಜಾರಿ ಬಹುತ್ है, वह भी आएंगे तो प्रजा में, प्रजा पर तो कुछ भी नहीं. मम्मा बाबा कहते हैं तो फॉलो कर मम्मा बाबा के तख्तशीन बनो. हार्ट फेल क्यों होते हो? स्कूल में कोई बच्चा कहे कि हम पास नहीं होंगे तो सब कहेंगे ये डल हेड है. सेंसिबल बच्चे बहुत अच्छा पढ़ते हैं और ऊंच पद पाते हैं. ಬಾಬಾ ಹೇಳ್ತಾ ಇದ್ದಾರೆ, ಇಲ್ಲಿ ಪೂಜಾರಿಗಳಂತೂ ಅನೇಕ ಮಂದಿ ಇದ್ದಾರೆ. ಅವ್ರು ಎಲ್ಲಿಗೆ ಬರ್ತಾರೆ? ಪ್ರಜೆಗಳಲ್ಲಿ ಬರ್ತಾರೆ. ಬಾಬಾ ಹೇಳ್ತಾರೆ, ಈ ರೀತಿ ಪ್ರಜೆಗಳು ಬಂದರೆ ಲಾಭವೇನಿದೆ ಅಂತ ತಿಳಿಸ್ತಾರೆ ಬಾಬಾ. ಏನಾದರೂ ಲಾಭ ಇದೆಯಾ? ಏನೂ ಲಾಭ ಇಲ್ಲ. ಯಾರಾದರೂ ಸ್ಕೂಲಲ್ಲಿ ಓದುವಂಥ ವಿದ್ಯಾರ್ಥಿ ಬಂದ್ಬಿಟ್ಟು ನಾನು ಯಾವಾಗಲೂ ಫೇಲ್ ಆಗ್ತಾ ಇರ್ತೀನಿ ಅಂತ ಹೇಳಿದ್ರೆ ಅದು ಹೆಂಗೆ ಅನಿಸುತ್ತೆ? ಇವರು ಎಷ್ಟು ಡಲ್ ಇದ್ದಾರಪ್ಪ ಅಂತ ಅನಿಸುತ್ತೆ. ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿಕೊಂಡೆ, ಆದರೆ 16 ಇಯರ್ಸ್ ಆಯಿತು ಅಂತಂದರೆ ಹೆಂಗೆ ಅನಿಸುತ್ತೆ ನಮಗೆ ಅಲ್ವಾ? ಬಾಬಾ ಹೇಳ್ತಾರೆ, ಇಲ್ಲೂ ಅಷ್ಟೇ, ನಾವು ಪಾಸ್ ಆಗಲ್ಲ, ನಾವು ಎಲ್ಲಿ ಲಕ್ಷ್ಮೀನಾರಾಯಣ ಹಾಕ್ತೀವಿ ಅಂತ ನೀವೇನಾದರೂ ಅಂದ್ಕೊಂಡ್ರೆ ಬಾಬಾ ಹೇಳ್ತಾರೆ, ಇದು ನಿಮ್ಮನ್ನು ಇನ್ನೇನು ಏನಂತ ಹೇಳಲಾಗುತ್ತೆ? ಬುದ್ಧಿಹೀನರು ಅಂತಲೇ ಹೇಳಲಾಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಮ್ಮ ಬಾಬಾ ತಾಯಿ ತಂದೆ ಅಂತ ನೀವು ಹಿಂದೆನೇ ಹೋಗ್ತಾ ಇದ್ದೀರಿ, ಅವ್ರ ಬಗ್ಗೆನೇ ಹೇಳ್ತಾ ಇದ್ದೀರಿ ಅಂತಂದರೆ ಅವ್ರ ತರಹ ನೀವು ಆಗಬೇಕಲ್ವಾ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಆಗಬೇಕಂದ್ರೆ ಏನು ಮಾಡಬೇಕು? ಅವ್ರ ಥರ ಪುರುಷಾರ್ಥ ಮಾಡಬೇಕು. ತಾಯಿ ತಂದೆಯ ಸಿಂಹಾಸನ ಅಧಿಕರಿಸುವಂಥವರು ಆಗಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ನೀವು ಅಂತ ಯೋಗ್ಯರಾಗಿ ಆಗಲೇಬೇಕು. ಬಾಬಾ ಹೇಳ್ತಾರೆ, ನೀವು ಅಂತ ಯೋಗ್ಯರಾಗಿ ಅಂತ ನಾನು ಹೇಳ್ತಾರೆ. ಮಧ್ಯ ಮಧ್ಯದಲ್ಲಿ ಹಾರ್ಟ್ ಫೇಲ್ ಅಂದರೆ ವಿದೀರ್ಣರಾಗಿಬಿಟ್ರಿ ಏನಂತ ನಿಮ್ಮನ್ನು ಹೇಳಲಾಗುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ನಿಂತು ಹೋಗ್ಬಿಟ್ರೆ ನಿಮ್ಮನ್ನು ಏನಂತ ಹೇಳಲಾಗುತ್ತೆ? स्कूल में कोई बच्चा कहे कि हम पास नहीं होंगे तो उनको कहेंगे डल हेड है. तो सेंसिबल बच्चों को बहुत अच्छा पढ़ना है और ऊंच नंबर में आना है.
ಬುದ್ಧಿವಂತ ಮಕ್ಕಳು ಏನು ಮಾಡ್ತಾರೆ, ಫಸ್ಟ್ ನಂಬರಲ್ಲಿ ಬರೋ ಪುರುಷಾರ್ಥ ಮಾಡ್ತಾರೆ. ನಾವು ಸಹ ಏನು ಮಾಡಬೇಕು ಅಂತ ಉನ್ನತ ಪದವಿಯನ್ನು ಪಡೆಯುವಂತಹ ಪುರುಷಾರ್ಥವನ್ನೇ ಮಾಡಬೇಕಾಗಿದೆ. तो बाबा बतला सकता है कि बच्चे अभी तुमको बहुत कुछ सीखना है अथवा लायक बनना है. विद्वान आदि के सामने समझाने वालों को भी होशियार होना चाहिए. पहले तो यह निश्चय कराया जाता है कि भगवान आया हुआ है, बुलाते हो दूर देश के रहने वाले, आओ हमको साथ ले चलो क्योंकि हम बहुत दुखी हैं. सचिव में तो इतने सब मनुष्य होंगे ही. ನೋಡಿ, ಮಕ್ಕಳು ಬಾಬಾ ಅವ್ರು ಕೇಳ್ತಾರಂತೆ, ಬಾಬಾ ನಾವು ಸೇವೆ ಮಾಡೋದಕ್ಕೆ ಯೋಗ್ಯರಾಗಿದ್ದೀವಾ ಅಂತ ಕೇಳ್ತಾರಂತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಇನ್ನು ನೀವು ಕಲಿಬೇಕು, ಇನ್ನು ನೀವು ಯೋಗ್ಯರಾಗಬೇಕು ಅಂತ ಹೇಳ್ತಾರಂತೆ. ಯಾಕೆಂದರೆ ಒಳ್ಳೆ ಒಳ್ಳೆ ವಿದ್ವಾಂಸರು ಪಂಡಿತರಿಗೆ ಹೇಳಬೇಕು ಅಂತಂದರೆ ಅವರು ಏನಾಗಿರ್ಬೇಕು, ಹೇಳುವಂಥವ್ರು ಏನಾಗಿರ್ಬೇಕು, ಬುದ್ಧಿವಂತರಾಗಿರ್ಬೇಕಲ್ಲ. ಅದಕ್ಕೋಸ್ಕರ ಇನ್ನೂ ನೀವು ಕಲಿಬೇಕು, ನಿಮಗೂ ನಿಶ್ಚಯ, ನೀವು ಹೇಳುವಾಗ ಭಗವಂತ ಬಂದಿದ್ದಾರೆ ಅಂತ ಅವ್ರಿಗೆ ನಿಶ್ಚಯ ಮಾಡಿಸಬೇಕು. ದೂರ ದೇಶದಲ್ಲಿರುವಂಥವರೇ ಬನ್ನಿ ಅಂತ ಕರೀತಾರಲ್ಲ, ಅವರೇ ಜೊತೆಯಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದಾರೆ, ದುಃಖದಿಂದ ಬಿಡಿಸಲಿಕ್ಕೆ ಬಂದಿದ್ದಾರೆ. ಸತ್ಯುಗದಲ್ಲಂತೂ ಇಷ್ಟು ಮನುಷ್ಯರೇ ಇರುವುದಿಲ್ಲ ಅಂತ ಬಾಬಾ ಹೇಳ್ತಾರೆ, ದುಃಖ ಇರೋದಕ್ಕೆ. सभी आत्माएं मुक्तिधाम से चली जाएगी जिसके लिए दुनिया इतनी भक्ति करती. ಎಲ್ಲ ಆತ್ಮರು ಮುಕ್ತಿಧಾಮಕ್ಕೆ ಹೋಗ್ಬಿಡುತ್ತಾರೆ. ಆ ಮುಕ್ತಿಗೋಸ್ಕರ ಇಷ್ಟು ಆತ್ಮರು ಭಕ್ತಿಯನ್ನು ಮಾಡುತ್ತಾರೆ. ಬಾಬಾ ಹೇಳ್ತಾರೆ, ನೀವು ಎಷ್ಟು ಪರಿಶ್ರಮ ಪಟ್ಟರು ಕೂಡ, ಎಷ್ಟು ಭಕ್ತಿ ಮಾಡಿದ್ರು ಕೂಡ ಮುಕ್ತಿಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೋಗ್ಲಿಕ್ಕೆ ಯಾರು ಬರಬೇಕು, ಕರ್ಕೊಂಡು ಹೋಗ್ಲಿಕ್ಕೆ ಯಾರು ಬರಬೇಕು, ತಂದೆ ಬರಬೇಕು ಅಂತ ಹೇಳ್ತಾರೆ ಬಾಬಾ. ಚಿಕ್ಕ ಮಕ್ಳಿಗೆ ಸ್ಕೂಲಿಗೆ ಬಿಡೋಕ್ಕೂ ತಂದೆ ಬರಬೇಕು, ಸ್ಕೂಲಿಂದ ಕರ್ಕೊಂಬರಕ್ಕೂ ತಂದೆ ಬರಬೇಕು. ಅದೇ ರೀತಿ ಇಲ್ಲೂ ಕೂಡ ನಮಗೆ ನಾಟಕದಲ್ಲಿ ಕಲಿಸ್ಲಿಕ್ಕೆ ಕೂಡ ಬ್ರಹ್ಮಬಾಬರ ಜೊತೆ ಕಲಿಸಿದ್ರು. ಇವಾಗ ಕರ್ಕೊಂಡು ಹೋಗ್ಲಿಕ್ಕೆ ಸ್ವಯಂ ಶಿವಬಾಬಾನೇ ಬರಬೇಕಾಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. तो सेकंड में मुक्ति जीवन मुक्ति है. मैं सबको ले जाता हूँ. निश्चय हुआ तो जीवन मुक्ति बनेंगे, जीवन मुक्त बनेंगे, फिर जीवन मुक्त में भी पद मिलेगा. पुरुषार्थ करना है जीवन मुक्ति में राजा रानी पद पाए. मम्मा बाबा महाराजा महारानी बनते हैं तो हम क्यों ना पद पाए. पुरुषार्थ करने वाले छिप नहीं सकते, सारी राजधानी स्थापन हो रही है. दैवी धर्म वाले जो भी है आएंगे जरूर. मम्मा बाबा राजा रानी बनते हैं तो हम क्यों ना पुरुषार्थ करें. ನಾವು ಲಕ್ಷ್ಮೀ ನಾರಾಯಣ ಆಗೋದು ಅಸಂಭವನ, ಅಸಂಭವನ ಸಂಭವನ? ಇಲ್ಲಿ ಮೊಟ್ಟ ಮೊದಲು ಅದು ಅಸಂಭವನ ಸಂಭವನ ಅಂತ ತಿಳ್ಕೊಳ್ಳೋಣ. ಸಂಭವ ಅಲ್ವಾ? ಬಾಬಾ ಹೇಳ್ತಾರೆ, ಅಮ್ಮ ಬಾಬಾರವರೇ ಆ ಪದವಿಯನ್ನು ಪಡ್ಕೊಂಡಿದ್ದಾಗ ನಾವು ಯಾಕೆ ಅದನ್ನು ಪದವಿಯನ್ನು ಪಡ್ಕೊಳ್ಳಲು ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ, ನೀವು ನನ್ನ ನೆನಪಿನಲ್ಲಿದ್ದರೆ ಸಾಕು, ಸಹಜವಾಗಿ ಉನ್ನತ ಪದವಿಯನ್ನು ಪಡ್ಕೊಳ್ತೀರಾ ಅಂತ ಬಾಬಾ ಹೇಳ್ತಾರೆ. ರಾಜ ರಾಣಿ ಪದವಿಯನ್ನು ಪಡ್ಕೊಳ್ತೀರಾ, ಜೀವನ್ ಮುಕ್ತರಾಗಿ ಹಾಕ್ತೀರಾ ಅಂತ ಹೇಳ್ತಾರೆ. बाबा को बच्चे पत्र लिखते हैं, बाबा कभी कभी सेंटर पर आता हूँ, अब बच्ची की शादी करानी है, कोई ज्ञानी लड़का लेकर दो तो शादी करवाए. बच्ची कहे हम शादी नहीं करेंगी, तुम बच्चियाँ मार खाती हो, अबलाओं पर अत्याचार होता है. बाबा लिखते हैं, माँ बाप और बच्चे तीनों ही बाप के पास आ जाएंगे तो बाबा समझाएंगे. आदरणीय पिताश्री लिखते हो तो आ जाओ, पैसा नहीं हो टिकट के लिए तो वह भी मिल सकता है. सम्मुख आने से श्रीमत मिलेगा. कुमारी का घात तो नहीं करनी है ना, नहीं तो पाप आत्मा बन पड़ेंगे. बाप की श्रीमत पर चल पवित्र ज़रूर बनना पड़ेगा. ಬಾಬಂಗೆ ಮಕ್ಕಳು ಬರೀತಾರಂತೆ, ಬಾಬಾ ನಾನು ಆಗಾಗ ಸೆಂಟರ್ಗೆ ಬರ್ತೇನೆ, ನನ್ನ ಮಗುವಿಗೆ ಮದುವೆ ಮಾಡಬೇಕು, ಯಾರಾದರೂ ಜ್ಞಾನಿ ಹುಡುಗ ಇದ್ದರೆ ನೋಡಿ ಮದುವೆ ಮಾಡಬೇಕು ಅಂತ ಕೇಳ್ತಾರಂತೆ ಬಾಬಂಗೆ. ಅವಾಗ ಬಾಬಾ ಹೇಳ್ತಿದ್ದಾರೆ, ಒಂದು ವೇಳೆ ನಿಮ್ಮ ಮಗುವಿಗೆ ಮದುವೆ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಂತಂದರೆ ಮತ್ತು ಯಾಕೆ ನೀವು ಫೋರ್ಸ್ ಮಾಡ್ತೀರಾ. ಕೆಲವರು ಎಷ್ಟೊಂದು ಅಬಲೆಯರ ಮೇಲೆ ಅತ್ಯಾಚಾರ ಮಾಡ್ತಾರೆ, ಎಷ್ಟು ಹೊಡಿತಾರೆ. ಅದಕ್ಕೆ ತಂದೆ ಹೇಳ್ತಿದ್ದಾರೆ, ನೀವು ತಾಯಿ ತಂದೆ ಮಕ್ಕಳು ಮೂವರು ಕೂಡ ನನ್ನ ಹತ್ರ ಬನ್ನಿ ಅಂತ ಹೇಳ್ತಾರೆ. ನಿಮಗೆ ನನ್ನ ಹತ್ರ ಬರೋದಕ್ಕೆ ಟಿಕೆಟಿಗೆ ಹಣ ಇಲ್ವಾ, ನಾನೇ ಕೊಡ್ತೀನಿ, ಆದರೆ ನನ್ನ ಹತ್ರ ಬನ್ನಿ, ಸಮ್ಮುಖದಲ್ಲಿ ನೀವು ಶ್ರೀಮತವನ್ನು ತೆಗೆದುಕೊಳ್ಳಿರಿ, ಕುಮಾರಿಯ ಘಾತವನ್ನು ಮಾಡಬಾರದು ಅಂತ ಹೇಳ್ತಿದ್ದಾರೆ. ಇದು ಪಾಪಾತ್ಮ ಆಗುವುದಾಗಿದೆ. ಅದಕ್ಕೋಸ್ಕರ ಈ ರೀತಿ ಪಾಪದ ಕೆಲಸವನ್ನು ಮಾಡಬೇಡಿ, ಶ್ರೀಮತವನ್ನು ತೆಗೆದುಕೊಂಡು ಪವಿತ್ರರಾಗಿ ಅಂತ
ಬಾಬಾ ತಿಳಿಸ್ತಾರೆ. ಅಚ್ಚಾ, ಬಾಬಾ ಅವ್ರಿಗೆ ನಮಸ್ತೆ ಹೇಳೋಣ. मीठे मीठे सिगलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते. ओम शांति. धारणा के लिए मुख्य सार. फर्स्ट पॉइंट, जीवन मुक्त पद पाने का पुरुषार्थ करना है. ಜೀವನ್ ಮುಕ್ತ ಪದವಿಯನ್ನು ಪಡೆದುಕೊಳ್ಳುವ ಪುರುಷಾರ್ಥವನ್ನು ಮಾಡಬೇಕು. जैसे माँ बाप महाराजा महारानी बनते हैं, ऐसे फॉलो कर तख्तशीन बनना है. जैसे माँ बाप महाराजा महारानी बनते हैं, ऐसे फॉलो कर तख्तशीन बनना है. ಹೇಗೆ ತಾಯಿ ತಂದೆ ಮಹಾರಾಜ ಮಹಾರಾಣಿ ಆಗುತ್ತಾರೋ ಅವರನ್ನು ಅನುಸರಿಸಿ ಸಿಂಹಾಸನಧಾರಿಗಳಾಗಬೇಕು. सेंसिबल बन पढ़ाई अच्छी ರೀತಿ ಪढ़ना है. ಬುದ್ಧಿವಂತರಾಗಿ ವಿದ್ಯೆಯನ್ನು ಚೆನ್ನಾಗಿ ಓದಬೇಕು. ಬುದ್ಧಿವಂತರಾಗಿ ವಿದ್ಯೆಯನ್ನು ಚೆನ್ನಾಗಿ ಓದಬೇಕು. सेकंड पॉइंट, बाप से सच्ची प्रीति रखनी है. ತಂದೆಯೊಂದಿಗೆ ಸತ್ಯ ಪ್ರೀತಿಯನ್ನು ಇಡಬೇಕು. ವಿನಾಶ ಕಾಲೇ ಪ್ರೀತಿ ಬುದ್ಧಿ ಆಗಬೇಕು ಅಂತಾರಲ್ಲ ಬಾಬಾ, ಅದೇ ರೀತಿ ಬಾಬಾ ಹೇಳ್ತಾರೆ ತಂದೆಯೊಂದಿಗೆ ಪ್ರೀತಿ ಬುದ್ಧಿ ಇರಬೇಕು. रहम दिल बन अंधों को रास्ता दिखाना है. ದಯಾಹೃದಯಗಳಾಗಿ ಅಂಧರಿಗೆ ದಾರಿಯನ್ನು ತೋರಿಸಬೇಕು. बाप से सम्मुख श्रीमत ले पाप आत्मा बनने से बचना और बचाना है. ತಂದೆಯ ಸಮ್ಮುಖ ಶ್ರೀಮತವನ್ನು ತೆಗೆದುಕೊಂಡು ತಂದೆಯ ಸಮ್ಮುಖದಲ್ಲಿ ಶ್ರೀಮತವನ್ನು ತೆಗೆದುಕೊಂಡು ಪಾಪಾತ್ಮರಾಗುವುದರಿಂದ ತಂದೆಯ ಸಮ್ಮುಖದಲ್ಲಿ ಶ್ರೀಮತವನ್ನು ತೆಗೆದುಕೊಂಡು ಪಾಪಾತ್ಮರಾಗುವುದರಿಂದ ರಕ್ಷಿಸಿಕೊಳ್ಳಬೇಕು ಹಾಗೂ ಇತರರನ್ನು ರಕ್ಷಣೆ ಮಾಡಬೇಕು. वरदान, माया व प्रकृति के भिन्न भिन्न कार्टून शो को साक्षी बन देखने वाले संतोषी आत्मा भव. माया व प्रकृति के भिन्न भिन्न कार्टून शो को साक्षी बन देखने वाले संतोषी आत्मा भव. माया ಅಥವಾ ಪ್ರಕೃತಿಯ ಭಿನ್ನ ಭಿನ್ನ ಕಾರ್ಟೂನ್ ಶೋ ಅನ್ನು, ಗೊಂಬೆಗಳ ಆಟವನ್ನು, ಕಾರ್ಟೂನ್ ಶೋ ಅನ್ನು ಸಾಕ್ಷಿಯಾಗಿ ನೋಡುವಂತಹ संतोषी आत्मा भव. स्पष्टीकरण, संगम युग पर बाप दादा की विशेष देन क्या है? ಸಂಗಮ ಯುಗದಲ್ಲಿ ಬಾಬಾ ಕೊಟ್ಟಿರುವಂಥ ವಿಶೇಷವಾಗಿರುವಂತಹ ಗುಣ ಯಾವುದು? ಸಂತುಷ್ಟತೆ. ನಿನ್ನೆ ಕೂಡ ಬಾಬಾ ಹೇಳ್ತಿರೋದಲ್ಲ, ನಿನ್ನೆ ಮೊನ್ನೆ ರೀಸೆಂಟ್ ಮೂಲೆಯಲ್ಲಿ ಬಾಬಾ ಏನು ಹೇಳಿದ್ರು, ಎಲ್ಲಿವರೆಗೂ ಜೀವಂತವಾಗಿರ್ತೀರ ಅಲ್ಲಿವರೆಗೂ ಹೆಂಗಿರಬೇಕು? ಖುಷಿಯಾಗಿರಬೇಕು ಅಂತ ಬಾಬಾ ಹೇಳಿದ್ರು. संतोषी आत्मा की आगे कैसे भी हिलाने वाली परिस्थिति ऐसे अनुभव होगी जैसे पपेट शो है, मना कठपुतली का खेल है. आजकल कार्टून शो का फैशन है. चांदनी, कार्टून शो आप देखते हैं? टॉम एंड जेरी देखते हैं क्या? नहीं देखते हैं? टॉम एंड जेरी नहीं देखते?
ಬಾಬಾ ಹೇಳ್ತಾರೆ ಸಂಗಮ ಯುಗದಲ್ಲಿ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಒಂದು ಗೊಂಬೆಗಳ ಆಟ ಅಷ್ಟೇ ಅಂತ ಹೇಳ್ತಾರೆ. तो कभी भी कोई परिस्थिति आए तो उसे ऐसा समझो कि बेहद के स्क्रीन पर कार्टून शो व पपेट शो चल रहा है. ಎಂಥ ಪರಿಸ್ಥಿತಿ ಬಂದರೂ ಕೂಡ ಬೇಹದ್ದಿನ ಸ್ಕ್ರೀನಲ್ಲಿ, ಅಂದರೆ ಇದೇನು ಬೇಹದ್ದಿನ ನಾಟಕ, ಭೂಮಿ ಅಂದರೆ ಏನು ಸ್ಕ್ರೀನ್, ಈ ಸ್ಕ್ರೀನ್ ಮೇಲೆ ಎಲ್ಲರೂ ಕೂಡ ಕಾರ್ಟೂನ್ ಶೋ ಅಥವಾ ಪಪೆಟ್ ಶೋ ನಡೀತಾ ಇದೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. माया व प्रकृति का यह एक शो है जिसको साक्षी स्थिति में स्थित होकर देखना है. अपनी शान में रहते हुए भी संतुष्टता के स्वरूप में देखते रहो, तब कहेंगे संतोषी आत्मा. ಟಿವಿಯಲ್ಲಿ ಏನೇ ನೋಡಿದ್ರು ಕೂಡ ನಾವು ಏನು ಮಾಡ್ತೀವಿ, ಎಂಜಾಯ್ ಮಾಡ್ತೀವಲ್ವಾ, ನಾವೇನಾದರೂ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತೀವ? ಇಲ್ಲ. ಬಾಬಾ ಹೇಳ್ತಾರೆ ಈ ಒಂದು ಆಟ ಏನು ಮಾಡಬೇಕು ಅಂತಂದರೆ ನೀವು ಸಾಕ್ಷಿಯಾಗಿ ಇದನ್ನು ನೋಡಬೇಕು ಅಂತ ಬಾಬಾ ಹೇಳ್ತಾರೆ. ಹೊರಗಡೆ ಸ್ಕ್ರೀನಲ್ಲಿ ದುಃಖ ಸೀನ್ ಬಂದರೆ ಅಳ್ತಾರೆ, ಖುಷಿ ಬಂದರೆ ನಗ್ತಾರೆ. ಆದರೆ ಬಾಬಾ ಹೇಳ್ತಾರೆ ಈ ಡ್ರಾಮಾ ಹೆಂಗೆ ಗೊತ್ತಾ, ಇದರಲ್ಲಿ ನೀವು ಏನೂ ಮಾಡುವಂಗಿಲ್ಲ, ಇದು ಸಾಕ್ಷಿಯಾಗಿ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸಾಕ್ಷಿಯ ಸಿಂಹಾಸನದಲ್ಲಿ ಕೂತ್ಕೊಂಡು ಸಂತುಷ್ಟ ಸ್ವರೂಪವಾಗಿದ್ದು ನೋಡಬೇಕಾಗಿದೆ. ಅವಾಗ ನಿಮ್ಮನ್ನು ಸಂತೋಷಿ ಆತ್ಮರು ಎಂದು ಕೇಳಲಾಗುತ್ತದೆ. ಸ್ಲೋಗನ್: किसी भी प्रकार के डिफेक्ट से परे रहना ही परफेक्ट बनना है. ಯಾವುದೇ ಪ್ರಕಾರದ ಡಿಫೆಕ್ಟ್ನಿಂದ ದೂರ ಇರುವವರೇ ಪರ್ಫೆಕ್ಟ್ ಆಗುವಂಥವರು ಅಂತ ಹೇಳ್ತಾರೆ. ಯಾವುದೇ ಪ್ರಕಾರದ ಡಿಫೆಕ್ಟ್ಸ್ ನಮ್ಮಲ್ಲಿ ಇರಬಾರ್ದು, ಲೋಪ ದೋಷಗಳು ನಮ್ಮಲ್ಲಿ ಇರಬಾರ್ದು, ಅವಾಗೇ ನಾವು ಪರ್ಫೆಕ್ಟ್ ಆಗಲು ಸಾಧ್ಯ ಅಂತ ಹೇಳ್ತಾರೆ. मातेश्वरी जी के अनमोल महावाक्य: परमात्मा का सच्चा बच्चा बनते कोई संशय में नहीं आना है. परमात्मನ ಸತ್ಯ ಮಗು ಆದ ನಂತರ ಯಾವುದೇ ಸಂಶಯ ಬರಬಾರದು ಅಂತ ಹೇಳ್ತಾರೆ. तो भगवान वाच बच्चों के प्रति, बच्चे जब परमात्मा खुद इस सृष्टि पर उतरा है तो उस परमात्मा को हमें पक्का हाथ देना है, लेकिन पक्का सच्चा बच्चा ही बाप के हाथ दे सकते हैं. इस बाप का हाथ कभी नहीं छोड़ना है. अगर छोड़ेंगे तो फिर निधन का बन जाएंगे. तो परमात्मा का हाथ पकड़ लिया तो यह सूक्ष्म में संकल्प में भी नहीं आना चाहिए कि मैं छोड़ दूँ, वह संशय नहीं होना चाहिए. पता नहीं हम पार करेंगे व नहीं. कोई ऐसा बच्चे होते हैं जो पिता को ना पहचानने के कारण पिता को भी सामने पढ़ते हुए भी ऐसा कह देते जो परवाह ही नहीं करते. अगर ऐसा ख्याल आया तो ऐसा नालायक बच्चे की संभाल पिता कैसे करेंगे? फिर तो मानो कि गिरा की गिरा, क्योंकि माया तो गिरने का ही बहुत होशियार करती है. क्योंकि परीक्षा को तो अवश्य लेनी है. कितने तक युद्ध रुस्तम पहलवान है. ಬಾಬಾ ಹೇಳ್ತಾರೆ ಭಗವಾನ್ ವಾಚ ಮಕ್ಕಳ ಪ್ರತಿ, ಯಾವಾಗ ಪರಮಾತ್ಮ ಸ್ವಯಂ ಈ ಸೃಷ್ಟಿ ಮೇಲೆ ಅವತರಿತರಾಗಿದ್ದಾರೋ ಆವಾಗ ಪರಮಾತ್ಮನ ಕೈಯನ್ನು ಇಟ್ಕೊಳ್ಬೇಕಾ ಇಲ್ವಾ? ಏನು ಮಾಡಬೇಕು? ಇಟ್ಕೊಳ್ಬೇಕಾ ಬೇಡವಾ? ಬಾಬಾ ಹೇಳ್ತಾರೆ ಇಟ್ಕೊಳ್ಬೇಕು. ಏಕೆಂದರೆ ಸತ್ಯ ಪಕ್ಕಾ ಮಗುವಾಗಿ ನೀವು ಆಗಿ ತಂದೆ ಕೈಯನ್ನು ಇಟ್ಕೊಳ್ಬೇಕು ಅಂತ ಬಾಬಾ ಹೇಳ್ತಾರೆ. ನೀವು ತಂದೆ ಕೈ ಇಟ್ಕೊಂಡಿಲ್ಲ ಅಂತಂದರೆ ತಂದೆ ನಿಮ್ಮ ಮೇಲೆ ಯಾಕೆ ಚಿಂತೆ ಮಾಡಬೇಕು, ನಿಮ್ಮ ಬಗ್ಗೆ ಯಾಕೆ ಚಿಂತೆ ಮಾಡಬೇಕು ಅಂತ ಕೇಳ್ತಾರೆ. ಕೆಲವು ಮಕ್ಕಳು ಹೆಂಗಿರ್ತಾರೆ ಅಂದರೆ ತಂದೆ ಇದ್ರೂ ಕೂಡ ಅವ್ರ ಬಗ್ಗೆ ಕೇರೇ ಮಾಡಲ್ಲ. ಅವಾಗ ಬಾಬಾನ ಏನು ಹೇಳ್ತಾರೆ? ಬಾಬಾನೂ ಕೇರ್ ಮಾಡಲ್ಲ ಅಂತ ಹೇಳ್ತಾರೆ. ಬಾಬಾ ನೀವು ಕೇರ್ ಮಾಡಿದ್ರೆ ನಾನು ಕೇರ್ ಮಾಡ್ತೀನಿ ಅಂತ ಹೇಳ್ತಾರೆ ಬಾಬಾ. ಇಲ್ಲಿ ಮಾಯೆ ಕೂಡ ಎಷ್ಟು ಶಕ್ತಿಶಾಲಿಯಾಗಿದೆ ಅಂತಂದರೆ, ನೀವೆಷ್ಟು ಶಕ್ತಿಶಾಲಿ ಆಗುತ್ತೀರೋ ಅಷ್ಟು ಮಾಯೆ ಕೂಡ ಶಕ್ತಿಶಾಲಿಯಾಗೇ ಬರುತ್ತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಎಷ್ಟು ಪೆಹಲ್ವಾನ್ ಆಗಿರ್ತಾರೆ ಯುದ್ಧ ಮಾಡುವಂಥವ್ರು, ಅಲ್ಲಿಯವರೆಗೂ ಮಾಯೆ ಏನು ಮಾಡ್ತಾರತ್ತೆ, ಯುದ್ಧ ಮಾಡ್ತಾನೇ ಇರುತ್ತೆ ಅಂತ ಹೇಳ್ತಿದ್ದಾರೆ. अब भी ज़रूरी है जितना जितना हम प्रभु के साथ रुस्तम बनते जाएंगे उतना माया भी रुस्तम बन हमको गिराने की कोशिश करेगी. जोड़ी पूरी बनेगी जितना प्रभु बलवान है तो माया भी उतनी बलवान दिखलाएगी ना. परंतु अपने को तो पक्का निश्चय करना है, आखिर भी परमात्मा महान बलवान है.
आखिरी उनकी ही जीत है. ಬಾಬಾ ಹೇಳ್ತಾರೆ ಇಲ್ಲಿ ಮಾಯೆ ಹಾಗೂ ನಮ್ಮ ನಡುವೆ ಯುದ್ಧ ನಡೆಯುತ್ತಿರುವಾಗ ಮಾಯೆ ಅಷ್ಟೇ ಶಕ್ತಿಶಾಲಿ ಅಂದರೆ ನಾವು ಕೂಡ ಅಷ್ಟೇ ಶಕ್ತಿಶಾಲಿ. ಯುದ್ಧ ಮಾಡ್ತಾ ಮಾಡ್ತಾ ನಮಗೆ ಈ ಸ್ಮೃತಿ ಇರಬೇಕು, ಸ್ವಯಂ ಪರಮಾತ್ಮ ಸರ್ವಶಕ್ತಿವಂತ ಅಲ್ವಾ. ಅದಕ್ಕೋಸ್ಕರ ಗೆಲುವು ಅನ್ನೋದು ಅಂತ್ಯದಲ್ಲಿ ಯಾರ್ದಾಗಬೇಕು? ತಂದೆಯದೇ ಆಗಬೇಕು. ಅಂದರೆ ಇಂಡೈರೆಕ್ಟಾಗಿ ನಮ್ಮದೇ ಆಗಬೇಕು ಅಂತ ನಮಗೆ ನಿಶ್ಚಯ ಇರಬೇಕು. ಶ್ವಾಸೋಶ್ವಾಸ ಇಸ್ ವಿಶ್ವಾಸ ಮೇ ಸ್ಥಿತ ಹೋನಾ, माया को अपना बलवानी दिलाना है, वह प्रभु के आगे अपनी कमज़ोरी नहीं दिखाएगी. बस एक बारी भी कमज़ोर बना तो खलास हुआ. इसलिए भला माया अपना फोर्स दिखाएगी, परंतु अपने को माया पिता का हाथ नहीं छोड़ना है. वो हाथ पूरा पकड़ा तो मानो उनकी विजय है. ಚಿಕ್ಕ ಮಕ್ಕಳು ಒಬ್ಬರೇ ಹೋಗಿದ್ರೆ ನಾಯಿ ಬಂದರೂ ಭಯಪಡ್ತೆ, ಏನು ಬಂದರೂ ಭಯಪಡ್ತಾರೆ. ಆದರೆ ತಂದೆ ಇದ್ದಾರೆ ಜೊತೆಯಲ್ಲಿ ಅಂತ ಅಂದ್ಕೊಂಡ್ರೆ ಎಷ್ಟೊಂದು ನಿಶ್ಚಿಂತವಾಗಿ ಮುಂದೆ ಹೋಗ್ತಾರಲ್ವ. ಅದೇ ರೀತಿ ಬಾಬಾ ಹೇಳ್ತಾ ಇದ್ದಾರೆ, ನೀವು ಇಲ್ಲಿ ಮಾಯೆಯ ಪಿತಾ ಯಾರಿದ್ದಾರೆ ಅವ್ರನ್ನ ನೆನ್ಪಿಟ್ಕೊಳ್ಳಿ. ನಿಮ್ಮ ಮುಂದೆ ಮಾಯ ಆಟ ಅಂತ ತೋರಿಸುತ್ತೆ, ಆದರೆ ತಂದೆ ಎದುರುಗಡೆ ಮಾಯ ಆಟ ಏನೂ ನಡೆಯಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕೈಯಲ್ಲಿ ಇಟ್ಕೊಂಡು ನಮ್ಮ ಶ್ವಾಸದಲ್ಲೂ ಕೂಡ ವಿಶ್ವಾಸ ಇರಬೇಕು. ಏನು? ಮಾಯೆಗಿಂತ ಕೂಡ ನಮ್ಮ ಪ್ರಭು ಬಲವಂತರು ಅಂತ. ಆವಾಗ ನೀವು ಎಂಥ ಪರಿಸ್ಥಿತಿ ಇದ್ರೂ ಕೂಡ ಮುಂದೆ ಹೋಗಲು ಸಾಧ್ಯ. तो अगर हाथ छोड़ा तो बड़ा मूर्ख ठहरा. इसलिए परमात्मा कहता है, बच्चे जब मैं खुद समर्थ हूँ तो मेरे साथ होते भी तुम्हें भी समर्थ अवश्य बनना है. ಅದಕ್ಕೆ ನಡೀತಾ ಎಂದಿಗೂ ತಂದೆ ಕೈಯನ್ನು ಬಿಡಬಾರ್ದು. ತಂದೆ ಮಾಲೀಕರು, ನಮ್ಮನ್ನು ಕೂಡ ಮಾಲೀಕರಾಗಿ ಮಾಡ್ತಾರೆ. ಅವ್ರ ಕೈಯನ್ನು ಬಿಡೋದಾ ಬೇಡವಾ, ಇಲ್ಲ ಅವ್ರ ಮೇಲೆ ಸಂಶಯ ಈ ರೀತಿ ಬರಲೇಬಾರದು ಅಂತ ಹೇಳ್ತಾ ಇದ್ದಾರೆ ಬಾಬಾ ಅಲ್ವಾ. ಅದಕ್ಕೋಸ್ಕರ ಸದಾಕಾಲಿಕವಾಗಿ ಮಕ್ಕಳೇ, ನಾನು ಸಮರ್ಥ ಅಂದರೆ ನೀವು ಕೂಡ ನನ್ನ ಜೊತೆಯಲ್ಲಿರುವಂಥ ಸಮರ್ಥ ಅವಶ್ಯ ಆಗಲೇಬೇಕು, ಮಾಯ ಜೊತೆ ಗೆಲ್ಲಲೇಬೇಕು ಅಂತ ತಂದೆ ತಿಳಿಸ್ಕೊಡ್ತಾರೆ. ಅಚ್ಚಾ ಸಮझा ಬಚ್ಚೆ. ಓಂ ಶಾಂತಿ. ಅಮ್ಮ ಹೇಳ್ತಾ ಇದ್ದಾರೆ, ಎಷ್ಟು ವಿಶೇಷವಾಗಿ ಒಂದು ಪಾಯಿಂಟ್ ಅಲ್ವಾ. ಸಾರ ಏನು? ಮಾಯೆಗಿಂತ ತಂದೆ ಶಕ್ತಿಶಾಲಿ ಎನ್ನುವಂಥ ಸ್ಮೃತಿ ನಮಗೆ ಸದಾ ಇರಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ವಿಶೇಷವಾಗಿ ಎಷ್ಟೊಂದು ಬಾಬಾ ನಮಗೆ ಈ ಹಳೆಯ ಪ್ರಪಂಚ ಹಾಗೂ ಹಳೆಯ ಸಂಬಂಧಿ ಯಾರು ದುಃಖವನ್ನು ಕೊಡ್ತಾರೆ ಅದನ್ನು ಮರೀರಿ. ಬಾಬಾ ಇವತ್ತೊಂದು ಪಾಯಿಂಟ್ ವಿಶೇಷವಾಗಿ ಏನು ಹೇಳಿದ್ರು ಅಂತಂದರೆ, ಇಲ್ಲಿವರೆಗೂ ಯಾರು ಯೋಗನೇ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ಬಾಬಾ. ಹಂಗೆ ಬಾಬಾ ಹೇಳಿದ್ದಾರೆ, ಯಾರು ಯೋಗ ಮಾಡ್ತಾ ಇಲ್ಲ, ಯಾರಿಗೂ ನನ್ನ ಜೊತೆಯಲ್ಲಿ ಸದಾ ಪ್ರೀತಿ ಬುದ್ಧಿ ಇಲ್ಲ. ಅದಕ್ಕೋಸ್ಕರ ಇಂದಿನಿಂದ ಏನು ಮಾಡಬೇಕು? ಸದಾ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಬೇಕು. ಓಂ ಶಾಂತಿ. ಒಂದು ನಿಮಿಷ ಬಾಬಾ ನೆನಪು ಮಾಡೋಣ.